ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಇಟ್ ವೆಲ್ಕಮ್ ಟು ಡೈರಿ ಎಪಿಸೋಡ್ 2 ನ ಬ್ರೇಕ್ ಡೌನ್ ಮಾಡ್ತೀನಿ. ಎಪಿಸೋಡ್ 1 ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸ್ನೇಹಿತರೆ, ನೋಡಿಲ್ಲ ಅಂದ್ರೆ ನೋಡಿ. ತುಂಬಾನೇ ಡೀಟೇಲ್ ಆಗಿ ಹಿಡನ್ ಡೀಟೇಲ್ಸ್ ಮತ್ತೆ ರೆಫರೆನ್ಸಸ್ ಸೇರಿಸಿ ಎಕ್ಸ್ಪ್ಲೈನ್ ಮಾಡಿದೀನಿ. ಎರಡನೇ ಎಪಿಸೋಡ್ ಏನು ಕಡಿಮೆ ಇಲ್ಲ, ಇದರಲ್ಲೂ ತುಂಬಾನೇ ಹಿಡನ್ ಡೀಟೇಲ್ಸ್ ಮತ್ತೆ ರೆಫರೆನ್ಸಸ್ ಇದೆ. ಮತ್ತೆ ಮೊದಲನೇ ಎಪಿಸೋಡ್ ಗಿಂತ ತುಂಬಾನೇ ಭಯಾನಕವಾಗಿದೆ. ಸಿಂಪಲ್ ಹಾರರ್ ಸ್ಟೋರಿ ತರ ಇದ್ದಿದ್ದು ಈಗ ಕಾಂಪ್ಲೆಕ್ಸ್ ಆಗುತ್ತೆ, ಟೆನ್ಷನ್ ಶುರು ಆಗುತ್ತೆ, ವಾತಾವರಣ ಸೀರಿಯಸ್ ಆಗುತ್ತೆ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕಾನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಮೊದಲನೇ ಎಪಿಸೋಡ್ ಅಲ್ಲಿ ನೋಡಿದ್ವಿ, ಮ್ಯಾಟಿ ಅನ್ನೋ ಹುಡುಗ ಡೆರಿನ ಬಿಟ್ಟು ಹೋಗೋಣ ಅಂತ ಒಂದು ಫ್ಯಾಮಿಲಿ ಅವ್ರಿಗೆ ಲಿಫ್ಟ್ ಕೇಳಿ ಕಾರಲ್ಲಿ ಕುತ್ಕೊಂಡು ಹೊರಟಾಗ ಈ ಫ್ಯಾಮಿಲಿಯಲ್ಲಿ ಇದ್ದ ಪ್ರೆಗ್ನೆಂಟ್ ಮಹಿಳೆ ಒಂದು ಮ್ಯೂಟೆಂಟ್ ಮಗುವಿಗೆ ಜನ್ಮ ನೀಡ್ತಾಳೆ. ಅದು ಮ್ಯಾಟಿ ಮೇಲೆ ದಾಳಿ ಮಾಡಿ ತುಂಬಾನೇ ಭಯಾನಕವಾಗಿ ಸಾಯಿಸ್ಬಿಡುತ್ತೆ. ಈ ಮ್ಯೂಟೆಂಟ್ ಮಗು ಇಟ್ ಅನ್ನೋ ಒಂದು ಕಾಸ್ಮಿಕ್ ಎಂಟಿಟಿ ಅಂದ್ರೆ ಏಲಿಯನ್ ಆಗಿದೆ. ಇದಕ್ಕೆ ಹೆಸರಿಲ್ಲ, ಅದಕ್ಕೆ ಇಟ್ ಅನ್ನೋದು. ನಿಜವಾದ ರೂಪ ಯಾವುದು ಗೊತ್ತಿಲ್ಲ, ಸಿಚುವೇಶನ್ ಗೆ ತಕ್ಕ ಹಾಗೆ ರೂಪ ಚೇಂಜ್ ಮಾಡ್ಕೊಳ್ಳುತ್ತೆ. ಬೇರೆ ಯೂನಿವರ್ಸ್ ಇಂದ ಬಂದಿರೋದು, ಹೇಗ್ ಬಂತು, ಯಾಕೆ ಬಂತು, ಎಲ್ಲ ಡೀಟೇಲ್ ಆಗಿ ಎಪಿಸೋಡ್ 1 ನಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಇದಕ್ಕೆ ಮನುಷ್ಯರ ಭಯ, ಆತಂಕ ಜೊತೆಗೆ ಮನುಷ್ಯರ ಮಾಂಸನೇ ಆಹಾರ. ಮಕ್ಕಳನ್ನ ಜಾಸ್ತಿ ಟಾರ್ಗೆಟ್ ಮಾಡೋದು, ಯಾಕಂದ್ರೆ ಬೇಗ ಹೆದರ್ಕೊಂತಾರೆ. ಏನೇನೋ ಕಲ್ಪನೆ ಮಾಡ್ಕೊಂಡು ಹೆದರ್ಕೊಳ್ಳೋದ್ರಿಂದ ಮಕ್ಕಳು ಏನಕ್ಕೆ ಹೆದರ್ಕೊಂತಾರೋ ಅದೇ ರೂಪದಲ್ಲಿ ಬಂದು ಸಾಯಿಸಿ ತಿನ್ನುತ್ತೆ ಈ ಇಟ್ ಅನ್ನೋ ಎಂಟಿಟಿ. ನಾಪತ್ತೆ ಆಗಿದ್ದ ಮ್ಯಾಟಿನ ಹುಡ್ಕೋಕೆ ಹೋಗಿ ಕ್ಯಾಪಿಟಲ್ ಥಿಯೇಟರ್ ಅಲ್ಲಿ ಫಿಲ್, ಟೆಡಿ, ಫಿಲ್ ನ ತಂಗಿ ಸೂಜಿನ ಆ ಮ್ಯೂಟೆಂಟ್ ಮಗು ಸಾಯಿಸಿ ತಿನ್ಕೊಳ್ಳುತ್ತೆ. ಥಿಯೇಟರ್ ಅಲ್ಲಿ ಕೆಲಸ ಮಾಡ್ತಿದ್ದ ಹ್ಯಾಂಕ್ ನ ಮಗಳು ರಾನಿ ಮತ್ತೆ ಲಿಲಿ ಮಾತ್ರ ಬಚಾವಾಗೋದು. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಎರಡನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ಲಿಲಿಗೆ ಮೊದಲನೇ ಎಪಿಸೋಡ್ ನ ಕೊನೆಯಲ್ಲಿ ಏನ್ ನಡೆದಿತ್ತೋ ಅದರ ಕೆಟ್ಟ ಕನ್ಸು ಬೀಳ್ತಾ ಇದೆ. ಇವಳ ದೃಷ್ಟಿಕೋನದಲ್ಲಿ ಥಿಯೇಟರ್ ಒಳಗೆ ಏನಾಗಿತ್ತು, ಹೇಗೆ ಮ್ಯೂಟೆಂಟ್ ಮಗು ಇವಳ ಜೊತೆ ಇದ್ದ ಫಿಲ್, ಟೆಡಿ ಮತ್ತೆ ಸೂಜಿನ ಎಷ್ಟು ಭಯಾನಕವಾಗಿ ಸಾಯಿಸಿ ತಿನ್ನೋಕೆ ಶುರು ಮಾಡುತ್ತೆ ಅನ್ನೋದನ್ನ ನೋಡಿ ಇವಳಿಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಈಗ ಮೊದಲನೇ ಬಾರಿ ಈ ಸೀರೀಸ್ ನ ಇಂಟ್ರೋ ನೋಡ್ತೀವಿ. ಎಪಿಸೋಡ್ 1 ನಲ್ಲಿ ಇಂಟ್ರೋ ಇರ್ಲಿಲ್ಲ, ಈಗ ಅನಿಮೇಟೆಡ್ ಇಂಟ್ರೋ ಹಾಕಿದ್ದಾರೆ. ಈ ಇಂಟ್ರೋ ಅಲ್ಲಿ ತುಂಬಾನೇ ವಿಷಯಗಳು ಅಡಗಿದೆ. ಇದು ವೆಲ್ಕಮ್ ಟು ಡೈರಿ ಸೀಸನ್ 2 ಮತ್ತೆ ಸೀಸನ್ 3ಗೂ ಸಂಬಂಧಿಸಿರೋದು. ಯಾಕಂದ್ರೆ ಈಗ ನಾವು ನೋಡ್ತಿರೋ ಕತೆ 1962ರಲ್ಲಿ ನಡೀತಿದೆ. ಸೀಸನ್ 2 ನ ಕತೆ 27 ವರ್ಷಗಳ ಹಿಂದೆ ಅಂದ್ರೆ 1935, ಮತ್ತೆ ಸೀಸನ್ 3 ನ ಕತೆ ಇನ್ನ 27 ವರ್ಷಗಳ ಹಿಂದೆ 1908ರಲ್ಲಿ ನಡೆಯುತ್ತೆ. ಸೊ ಇಂಟ್ರೋ ಅಲ್ಲಿ ಮೊದಲನೇದಾಗಿ ಪಾಲ್ ಬನಿಯನ್ ಸ್ಟ್ಯಾಚು ಇದೆ. ಆಮೇಲೆ ಒಬ್ಳು ಹುಡುಗಿ ಸೇಮ್ ಇಟ್ ಚಾಪ್ಟರ್ 1 ನ ಮೊದಲನೇ ಸೀನ್ ಅಲ್ಲಿ ಜಾರ್ಜಿ ಅನ್ನೋ ಹುಡುಗ ಪೇಪರ್ ಬೋಟ್ ನ ಮಳೆಯ ನೀರಲ್ಲಿ ತೇಲ್ಬಿಟ್ಟಾಗ ಸ್ಟಾರ್ಮ್ ಡ್ರೈನ್ ಅಂದ್ರೆ ಮಳೆಯ ನೀರು ಹೋಗೋಕೆ ಅಂತ ದಾರಿ ಮಾಡಿರೋ ಜಾಗದ ಒಳಗೆ ಹೋಗುತ್ತೆ. ಅದನ್ನ ಎತ್ಕೊಳ್ಳೋಕೆ ಹೋದಾಗ ಪೆನಿವೈಸ್ ಇವನನ್ನೇ ಎತ್ಬಿಡ್ತಾನೆ. ಅದೇ ಸೀನ್ ನ ರೀತಿ ಈ ಇಂಟ್ರೋ ಅಲ್ಲಿ ಸ್ಟಾರ್ಮ್ ಡ್ರೈನ್ ಒಳಗೆ ಆ ಹುಡುಗಿ ನೋಡ್ತಿದ್ದಾಳೆ. ಆಮೇಲೆ ಒಂದಷ್ಟು ಜನ ಹುಡುಗರು ಆಟ ಆಡ್ತಿದ್ದಾರೆ. ಸ್ಯೂವರ್ಸ್ ಇಂದ ಇಟ್ ಎಂಟಿಟಿ ಆಕ್ಟೋಪಸ್ ನ ರೀತಿ ಭಯಾನಕ ರೂಪದಲ್ಲಿ ಬಂದು ಲಾಲಿಪಾಪ್ ಕೊಡ್ತೀನಿ ಬಾ ಇಲ್ಲಿ ಅಂತ ಒಬ್ಬ ಹುಡುಗನನ್ನ ಕರೀತಾ ಇದೆ. ಆಮೇಲೆ ಜುನಿಪರ್ ಹಿಲ್ ಅನ್ನೋ ಮೆಂಟಲ್ ಅಸೈಲಮ್ ಅಲ್ಲಿ ಒಬ್ಬ ಹುಡುಗನಿಗೆ ಲೊಬಾಟಮಿ ಮಾಡ್ತಿದ್ದಾರೆ. ಅದೇ ತಲೆಗೆ ಮೊಳೆ ಹೊಡೆಯೋದು. ಕಂಟ್ರೋಲ್ ಗೆ ಸಿಗದೆ ಇರೋ ಮೆಂಟಲ್ ಪೇಷಂಟ್ಸ್ ಗೆ ಈ ತರ ಸರ್ಜರಿ ಮಾಡ್ತಿದ್ರು. ಈ ಜುನಿಪರ್ ಹಿಲ್ ಮೆಂಟಲ್ ಹಾಸ್ಪಿಟಲ್ ನ ಹೆಸರು ಕೇಳಿದ್ರೆ ಮಕ್ಕಳು ಹೆದರ್ಕೊಂತಾರೆ. ನಂತರ ಒಂದು ಮನೆಯ ಕಿಟಕಿಯಿಂದ ಇಟ್ ಹೊರಗೆ ನೋಡ್ತಿದೆ. ಒಂದು ಫ್ಯಾಮಿಲಿ ಅವರು ಮನೆ ಮುಂದೆ ನಿಂತಿದ್ದಾರೆ. ಇದು ಬೇರೆ ಯಾವ ಮನೆನೂ ಅಲ್ಲ ಸ್ನೇಹಿತರೆ, ಇಟ್ ಚಾಪ್ಟರ್ 1 ನಲ್ಲಿ ಇರೋ ವೆಲ್ ಹೌಸ್. ಲೂಸರ್ಸ್ ಕ್ಲಬ್ ಅವರೆಲ್ಲ ಈ ಮನೆಗೆ ಬಂದಾಗ ಇಲ್ಲೇ ಪೆನಿವೈಸ್ ಸಿಗೋದು. ಈ ಮನೆಯಲ್ಲೇ ಅವನು ವಾಸವಾಗಿರ್ತಾನೆ. ಮೊದಲು ಒಂದು ಫ್ಯಾಮಿಲಿ ಅವ್ರಿಗೆ ಈ ಮನೆ ಸೇರಿತ್ತು, ಈಗ ಯಾರಿಗೂ ಸೇರಿಲ್ಲ, ಹಾಗೆ ಕೊಡ್ತೋಗ್ತಾ ಇದೆ. ನೆಕ್ಸ್ಟ್ ಸ್ಕೂಲಲ್ಲಿ ಟೀಚರ್ ಪ್ರೊಜೆಕ್ಟರ್ ನ ಆನ್ ಮಾಡ್ಕೊಂಡು ನ್ಯೂಕ್ಲಿಯರ್ ಬಾಂಬ್ ಗಳಿಂದ ದಾಳಿ ಆಗೋದನ್ನ ಮಕ್ಕಳಿಗೆ ತೋರಿಸ್ತಾ ಇದ್ದಾರೆ. ಮಕ್ಕಳು ಗಾಬರಿಯಾಗಿ ಟೇಬಲ್ ಕೆಳಗೆ ಬಚ್ಚಿಡ್ಕೊಂಡಿದ್ದಾರೆ. ಇಲ್ಲೇ ಗೋಡೆ ಮೇಲೆ ಬರ್ಟ್ ದ ಟರ್ಟಲ್ ನ ಪೋಸ್ಟರ್ ಇದೆ. ಎಪಿಸೋಡ್ 1 ನಲ್ಲಿ ಹೇಳಿದೀನಿ ಸ್ನೇಹಿತರೆ, ಬರ್ಟ್ ದ ಟರ್ಟಲ್ ಒಂದು ಆನಿಮೇಟೆಡ್ ವಿಡಿಯೋ ಆಗಿತ್ತು. ಬಾಂಬ್ ದಾಳಿ ಆದಾಗ ಸ್ಕೂಲಲ್ಲಿ ಇರೋ ಮಕ್ಕಳು ಹೇಗೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಬೇಕು ಅಂತ ಹೇಳ್ಕೊಡೋದಕ್ಕೆ ಈ ವಿಡಿಯೋ ಮಾಡಿದ್ರು. ಈ ವಿಡಿಯೋ ತೋರಿಸ್ತಿರೋ ಪ್ರೊಜೆಕ್ಟರ್ ನ ಆಪರೇಟ್ ಮಾಡ್ತಿರೋದೇ ಪೆನಿವೈಸ್. ಇದಾದ್ಮೇಲೆ ಬ್ರಾಡ್ಲಿ ಗ್ಯಾಂಗ್ ಅನ್ನೋ ಕ್ರಿಮಿನಲ್ ಗ್ಯಾಂಗ್ ಅವರನ್ನ ಪೆನಿವೈಸ್ ಮತ್ತೆ ಡೆರಿಯಾ ಒಂದಷ್ಟು ಜನ ಶೂಟ್ ಮಾಡಿ ಸಾಯಿಸ್ತಿರೋದನ್ನ ನೋಡ್ತೀವಿ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಎಪಿಸೋಡ್ ನ ಕೊನೆಯಲ್ಲಿ ಇದರ ಬಗ್ಗೆ ನಮ್ಗೆ ಸ್ವಲ್ಪ ವಿಷಯ ಗೊತ್ತಾಗುತ್ತೆ. ಈ ಬ್ರಾಡ್ಲಿ ಗ್ಯಾಂಗ್ ನ ಸಾಯಿಸಿದ್ದು 1935ರಲ್ಲಿ, ಅಂದ್ರೆ 27 ವರ್ಷಗಳ ಹಿಂದೆ. ಇಟ್ ಪೆನಿವೈಸ್ ನ ರೂಪದಲ್ಲಿ ಆಗ ಬಂದಿರ್ತಾನೆ. ಬ್ರಾಡ್ಲಿ ಗ್ಯಾಂಗ್ ಗೆ ಶೂಟ್ ಮಾಡಿದ್ದ ಜನರು ನಮ್ಮ ಜೊತೆ ಒಬ್ಬ ಕ್ಲೌನ್ ಅಂದ್ರೆ ಜೋಕರ್ ನ ರೀತಿ ವೇಷ ಹಾಕಿರೋನು ಕೂಡ ಬಿಲ್ಡಿಂಗ್ ನ ಕಿಟಕಿಯಿಂದ ಹೊರಗೆ ಬಂದು ಶೂಟ್ ಮಾಡಿದ್ದ ಅಂತ ಹೇಳಿರ್ತಾರೆ. ಮುಂದೆ ಈ ಘಟನೆ ಬಗ್ಗೆ ಚರ್ಚೆ ಆಗ್ಬೋದು ಸ್ನೇಹಿತರೆ, ಆದ್ರೆ ಏನಾಯ್ತು ಅಂತ ಡೀಟೇಲ್ ಆಗಿ ತೋರಿಸಲ್ಲ. ಸೀಸನ್ 2 ಅಲ್ಲಿ ತೋರಿಸ್ತಾರೆ. ಯಾಕಂದ್ರೆ ಮೊದಲೇ ಹೇಳ್ದಂಗೆ 1935ರ ಕಥೆಯನ್ನ ಸೀಸನ್ 2 ಅಲ್ಲಿ ನೋಡ್ತೀವಿ. ಇನ್ನೊಂದು ವಿಷಯ ಏನಂದ್ರೆ ಈ ಬ್ರಾಡ್ಲಿ ಗ್ಯಾಂಗ್ ನ ರೀತಿ ರಿಯಲ್ ಆಗಿ ಬ್ರಾಡಿ ಗ್ಯಾಂಗ್ ಇತ್ತು. ಈ ಗ್ಯಾಂಗ್ ಅವ್ರನ್ನ ರೋಡ್ ಅಲ್ಲೇ FBI ಅವರು ಶೂಟ್ ಮಾಡಿ ಸಾಯಿಸಿರ್ತಾರೆ. ಇವರಿಂದಾನೇ ಇನ್ಸ್ಪೈರ್ ಆಗಿ ಸ್ಟೀಫನ್ ಕಿಂಗ್ ಅವರು ಬ್ರಾಡ್ಲಿ ಗ್ಯಾಂಗ್ ನ ಮಾಡಿರೋದು. ನಂತರ ಕಿಚನರ್ ಐರನ್ ವರ್ಕ್ಸ್ ಅಂದ್ರೆ ಕಿಚನರ್ ಅನ್ನೋ ಕಬ್ಬಿಣ ಕಾರ್ಖಾನೆಯಲ್ಲಿ ಏನೋ ಬ್ಲಾಸ್ಟ್ ಆಗಿ 88 ಮಕ್ಕಳು ಸೇರಿ ಟೋಟಲ್ 102 ಜನರು ಸಾವನ್ನಪ್ಪಿರ್ತಾರೆ. ಇದು
ಇದು ನಡೆದಿದ್ದು 1908ರಲ್ಲಿ, ಅಂದ್ರೆ 1935ರಿಂದ 27 ವರ್ಷಗಳ ಹಿಂದೆ. 27 ವರ್ಷಕ್ಕೊಮ್ಮೆನೆ ಅಲ್ವಾ ಇಟ್ಟೆದ್ದು ಮೇಯೋಗ್ ಬರೋದು. ಹಾಗಾಗಿ ಈ 1908ರಲ್ಲಿ ನಡೆಯೋ ಘಟನೆಯ ಬಗ್ಗೆ ಸೀಸನ್ 3 ಅಲ್ಲಿ ಗೊತ್ತಾಗುತ್ತೆ. ಇಷ್ಟನ್ನ ನಾವು ಇಂಟ್ರೋ ಅಲ್ಲಿ ನೋಡ್ತೀವಿ. ಈಗ ಇಬ್ರು ಪೊಲೀಸ್ ಆಫೀಸರ್ಸ್ ಹ್ಯಾಂಕ್ ನ ಮನೆ ಹತ್ರ ಕಾರಲ್ಲಿ ಕೂತಿದ್ದಾರೆ. ಎಪಿಸೋಡ್ 1 ನಲ್ಲೇ ಹ್ಯಾಂಕ್ ನ ಮಗಳು ರಾನಿ ಹೇಳಿದಾಗ ನಮ್ಗೆ ಗೊತ್ತಾಗಿತ್ತು ಪೊಲೀಸರು ಥಿಯೇಟರ್ ಅಲ್ಲಿ ಕೊನೆ ಬಾರಿ ಕಾಣಿಸ್ಕೊಂಡಿದ್ದ ಮ್ಯಾಟಿ ನಾಪತ್ತೆ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಬರ್ತಿದ್ದಂಗೆ ಮೊದಲು ಡೌಟ್ ಪಡೋದೆ ಹ್ಯಾಂಕ್ ಅವರ ಮೇಲೆ. 50 ಸಲ ಮನೆ ಹತ್ರ ಬಂದು ಪೊಲೀಸರು ತಲೆ ತಿಂತಿರ್ತಾರೆ. ಇನ್ನ ಈಗ ಫಿಲ್, ಟೆಡಿ ಮತ್ತೆ ಸೂಜಿ ಅವರು ಕೆಲಸ ಮಾಡ್ತಿರೋ ಥಿಯೇಟರ್ ಅಲ್ಲೇ ಸಾವನ್ನಪ್ಪಿದ್ದಾರೆ. ಹ್ಯಾಂಕ್ ನ ಈಗ ಸುಮ್ನೆ ಬಿಡ್ತಾರ? ಹ್ಯಾಂಕ್ ಮೇಲೆ ಗಮನ ಇಟ್ಟಿದ್ದಾರೆ. ಹ್ಯಾಂಕ್ ಏನಾದ್ರು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನೂ ಇಲ್ಲ, ಅದಕ್ಕೆ ಅರೆಸ್ಟ್ ಮಾಡಿಲ್ಲ. ಥಿಯೇಟರ್ ಅಲ್ಲಿ ಮಕ್ಕಳು ಸಾಯ್ಬೇಕಾದ್ರೆ ಅಲ್ಲೇ ಇದ್ದ ಲಿಲಿ ಹ್ಯಾಂಕ್ ಅವರು ಏನು ಮಾಡೇ ಇಲ್ಲ, ಥಿಯೇಟರ್ ಅಲ್ಲಿ ಅವರು ಇರ್ಲೇ ಇರ್ಲಿಲ್ಲ ಅಂತ ಹೇಳಿದ್ದಾಳೆ. ರಾನಿ ಆಗ ಪ್ರೊಜೆಕ್ಷನ್ ರೂಮ್ ಅಲ್ಲಿ ಇದ್ಲು. ಎಲ್ಲರೂ ಕಿರ್ಚಾಡ್ತಿರೋದು ಕೇಳಿಸ್ಕೊಂಡಿರ್ತಾಳೆ. ಆ ಮ್ಯೂಟೆಂಟ್ ಮಗು ಫಿಲ್ ಮತ್ತೆ ಟೆಡಿನ ಎತ್ತಿ ಬಿಸಾಕ್ಬೇಕಾದ್ರೆ ಯಾರಿದೆಲ್ಲ ಮಾಡ್ತಿರೋದು ಅಂತ ಸರಿಯಾಗಿ ಕಾಣಿಸಿರಲ್ಲ. ಮ್ಯೂಟೆಂಟ್ ಮಗುನೇ ಎಲ್ಲರನ್ನ ಸಾಯಿಸಿ ತಿನ್ನೋಕೆ ಶುರು ಮಾಡಿತ್ತು ಅಂತ ಲಿಲಿ ಪೊಲೀಸ್ ಅವ್ರಿಗೆ ಹೇಳ್ಬೋದಾಗಿತ್ತು, ಆದ್ರೆ ಹೇಳಲ್ಲ. ಹೇಳಿದ್ರೆ ನಂಬಲ್ವಲ್ಲ. ಆಮೇಲೆ ಜುನಿಪರ್ ಹಿಲ್ ಮೆಂಟಲ್ ಹಾಸ್ಪಿಟಲ್ಗೆ ಕಳ್ಸಿದ್ರೆ ಕಷ್ಟ ಅಂತ ಹೆದರ್ಕೊಂಡು ಏನಾಯ್ತು ಗೊತ್ತಿಲ್ಲ, ಆದ್ರೆ ಹ್ಯಾಂಕ್ ಅವರಂತೂ ಅಲ್ಲಿ ಇರ್ಲಿಲ್ಲ ಅಂತ ಹೇಳಿದ್ದಾಳೆ. 3 ಮಕ್ಕಳ ಡೆಡ್ ಬಾಡಿ ಕೂಡ ಸಿಕ್ಕಿರಲ್ಲ, ರಕ್ತ ಎಲ್ಲಾ ಕಡೆ ಚೆಲ್ಲಾಡಿರುತ್ತೆ ಅಷ್ಟೇ. ಇಟ್ ಅವರನ್ನ ಸಂಪೂರ್ಣವಾಗಿ ತಿಂದಿರುತ್ತೆ, ಇಲ್ಲ ತಿನ್ನೋಕೆ ಎತ್ಕೊಂಡು ಹೋಗಿರುತ್ತೆ. ಆದ್ರೆ ಹ್ಯಾಂಕ್ ನ ಮನೆ ಹತ್ರ ಇರೋ ಪೊಲೀಸ್ ಅವರು ಆ ಮಕ್ಕಳನ್ನ ಹ್ಯಾಂಕ್ಗೆ ತಿನ್ಕೊಂಡಿರ್ಬೇಕು ಅಂತ ತಮಾಷೆ ಮಾಡ್ಕೊಂಡು ನಗಾಡ್ತಿದ್ದಾರೆ. ಡೆರಿಯಾ ಜನರು ಮತ್ತೆ ಇಲ್ಲಿನ ಮಕ್ಕಳು ಹೇಗೆ ಅಂತ ನಾವು ನೋಡ್ತಾನೆ ಬಂದಿದ್ದೀವಿ. ಒಬ್ರು ಇನ್ನೊಬ್ರಿಗೆ ತೊಂದರೆ ಕೊಡೋಕೆನೆ ಕಾಯ್ತಿರ್ತಾರೆ. ಎಲ್ಲರೂ ಈ ರೀತಿ ಇಲ್ಲ ಅಂದ್ರು ಕೆಲವ್ರಿಗಂತೂ ದ್ವೇಷ, ಕೋಪ ಎಲ್ಲ ಜಾಸ್ತಿನೇ ಇದೆ. ಇಂಥ ಟೌನೇ ಇಟ್ಗೆ ಬೇಕಾಗಿರೋದು. ಇಂಥ ವ್ಯಕ್ತಿಗಳಿಂದ ಯಾರು ಭಯ ಪಡ್ತಾರೋ, ಹೆದರ್ಕೊಂತಾರೋ ಅವರೇ ಇಟ್ಗೆ ಆಹಾರ. ಹ್ಯಾಂಕ್ ನ ಮನೆಯಲ್ಲಿ ಹ್ಯಾಂಕ್ ಅವ್ರ ಅಮ್ಮ ಕೂಡ ಇದ್ದಾರೆ. ವಯಸ್ಸಾಗಿದೆ. ಇವರು ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಹ್ಯಾಂಕ್ ಜೊತೆ ಜಗಳ ಆಡ್ತಿದ್ದಾರೆ. ನಿನ್ ಮಗಳು ರಾನಿ ಯಾಕೆ ಥಿಯೇಟರ್ಗೆ ಹೋಗ್ಬೇಕಾಗಿತ್ತು, ಮೊದಲು ಸ್ಕೂಲ್ಗೆ ಕಳ್ಸು, ಥಿಯೇಟರ್ ಅಲ್ಲಿ ಕೆಲಸ ಮಾಡೋದೆಲ್ಲ ಬೇಡ ಅಂತಿದ್ದಾರೆ. ರಾನಿ ಕೂಡ ಎಲ್ಲಿ ತನ್ನ ತಂದೆಯನ್ನ ಪೊಲೀಸರು ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೋ ಅಂತ ತುಂಬಾನೇ ಹೆದರ್ಕೊಂಡಿರೋದ್ರಿಂದ ಹಾಗೇನು ಆಗಲ್ಲ, ನಾನೇನು ತಪ್ಪೇ ಮಾಡಿಲ್ವಲ್ಲ ಅಂತ ರಾನಿಗೆ ಹ್ಯಾಂಕ್ ಸಮಾಧಾನ ಮಾಡ್ತಿದ್ದಾರೆ. ನೆಕ್ಸ್ಟಿನಲ್ಲಿ ಏರ್ ಫೋರ್ಸ್ ಆಫೀಸರ್ ಮೇಜರ್ ಲೆರಾಯ್ ನ ತೋರಿಸ್ತಾರೆ. ಹಿಂದಿನ ಎಪಿಸೋಡ್ ಅಲ್ಲಿ ನೋಡಿದ್ವಿ ಲೆರಾಯ್ ಮತ್ತೆ ಪಾಲಿ ಇಬ್ರು ಕೊರಿಯನ್ ವಾರ್ ನ ಮುಗಿಸ್ಕೊಂಡು ಡೆರಿ ಟೌನ್ ನ ಮಿಲಿಟರಿ ಬೇಸ್ಗೆ ಬಂದಿದ್ದಾರೆ. ಬಂದ ದಿನ ರಾತ್ರಿನೇ ಯಾರೋ ಮಾಸ್ಕ್ ಹಾಕಿರೋರು ಬಂದು ಲೆರಾಯ್ ಮೇಲೆ ದಾಳಿ ಮಾಡಿದ್ರು. ಹೇಗೋ ಪಾಲಿ ಬಂದು ಕಾಪಾಡಿದ್ದ. ಈಗ ಲೆರಾಯ್ ಡೆರಿಯಲ್ಲೇ ಒಂದು ಮನೆ ಮಾಡಿದ್ದಾನೆ. ಹೆಂಡತಿ ಶಾರ್ಲೋಟ್ ಮತ್ತೆ ಮಗ ವಿಲ್ ಇಲ್ಲಿಗೆ ಬರ್ತಾರೆ. ಏರ್ ಫೋರ್ಸ್ ಅಲ್ಲಿ ಇರೋದ್ರಿಂದ ತನ್ನ ಹೆಂಡತಿ ಮಗನ ಜೊತೆ ಸಮಯ ಕಳೆಯೋಕೆನೆ ಸಮಯ ಸಿಕ್ತಿರಲ್ಲ. ಈಗ ಸ್ವಲ್ಪ ಸಮಯ ಸಿಕ್ಕಿದೆ, ಆದ್ರೆ ಡೆರಿಯಲ್ಲಿ ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ವಿಲ್ ತುಂಬಾನೇ ಒಳ್ಳೆ ಹುಡುಗ. ಡೆರಿ ಹೈಸ್ಕೂಲ್ ಅಲ್ಲಿ ಇರೋ ಕಳ್ಳನ್ ಮಕ್ಕಳು ತರ ಅಲ್ಲ, ಸೈನ್ಸ್ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ವಿಲ್ಗೋಸ್ಕರ ಒಂದು ಸೆಕೆಂಡ್ ಹ್ಯಾಂಡ್ ಸ್ಟೋರ್ ಇಂದ ಟೆಲಿಸ್ಕೋಪ್ ತಂದಿಟ್ಟಿದ್ದಾನೆ ಲೆರಾಯ್. ಈ ಸೆಕೆಂಡ್ ಹ್ಯಾಂಡ್ ಸ್ಟೋರ್ ನ ಬಗ್ಗೆ ಮುಂದೆ ಹೇಳ್ತೀನಿ. ಸದ್ಯಕ್ಕೆ ಈಗ ಡೆರಿ ಹೈಸ್ಕೂಲ್ಗೆ ಬರ್ತೀವಿ. ಕೊಲೆ, ಕಿಡ್ನಾಪ್ ಕೇಸ್ ಎಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಕರ್ಫ್ಯೂ ಹಾಕಿದ್ದಾರೆ. ರಾತ್ರಿ ಹೊತ್ತು ಯಾರು ಹೊರಗೆ ಹೋಗೋ ಆಗಿಲ್ಲ. ಇಲ್ಲಿ ಲಿಲಿಯಾ ಫ್ರೆಂಡ್ ಆಗಿದ್ದ ಮಾರ್ಜ್ ಲಿಲಿಯಾ ಜೊತೆ ಹಿಂದಿನ ಎಪಿಸೋಡ್ ಅಲ್ಲಿ ಜಗಳ ಮಾಡ್ಕೊಂಡಿದ್ಲು. ಈಗ ಪ್ಯಾಟಿ ಅನ್ನೋ ಹುಡುಗಿಯ ಗ್ಯಾಂಗ್ ಇದೆ, ಇವರ ಜೊತೆ ಸೇರ್ಕೊಳ್ಳೋಕೆ ಬಕೆಟ್ ಹಿಡಿತಾ ಇದ್ದಾಳೆ. ಆದ್ರೆ ಇವ್ರು ಯಾರು ಇವಳನ್ನ ಮೂಸು ನೋಡ್ತಿಲ್ಲ. ಹ್ಯಾಂಕ್ ಅವರಮ್ಮ ರಾನಿನ ಸ್ಕೂಲ್ಗೆ ಕಳ್ಸು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಕಳ್ಸಿದ್ದಾರೆ. ರಾನಿನ ಕೂಡ ಎಲ್ಲರೂ ವಿಚಿತ್ರವಾಗಿ ನೋಡ್ತಿದ್ದಾರೆ. ಒಂದು ಕಾರಣ ಕೊಲೆ ಕೇಸಲ್ಲಿ ಮ್ಯಾಟಿಯ ನಾಪತ್ತೆ ಕೇಸಲ್ಲಿ ಇವರಪ್ಪ ಇನ್ವಾಲ್ವ್ ಆಗಿದ್ದಾರೆ ಅಂತ ನಂಬಿರೋದು. ಇನ್ನೊಂದು ಇವಳು ಕಪ್ಪುಗೆ ಇದ್ದಾಳೆ ಅಂತ. ಇವರಪ್ಪನ್ನ ಪೊಲೀಸರು ಟಾರ್ಗೆಟ್ ಮಾಡಿರೋದು ಕೂಡ ಇದೇ ಕಾರಣಕ್ಕೆ. ರೇಸಿಸಂ ಇನ್ನೂ ಆಗ ಸ್ವಲ್ಪ ಜಾಸ್ತಿನೇ ಇತ್ತು. ಕ್ಲಾಸ್ ಅಲ್ಲಿ ಮಾರ್ಜ್ ಲಿಲಿನ ಮಾತಾಡ್ಸೋಕೆ ನೋಡ್ತಿದ್ದಾಳೆ. ಪ್ಯಾಟಿ ಮತ್ತೆ ಅವಳ ಗ್ಯಾಂಗ್ ಅವರು ನಿನ್ನ ನೋಡ್ತಿದ್ದಾರೆ. ನೀನು ರಾನಿ ಜೊತೆ ಯಾಕಿದ್ಯಾ, ಪ್ಯಾಟಿಗೆ ಇಷ್ಟ ಆಗಲ್ಲ ಅಂದಾಗ ಅವಳ ಇಷ್ಟ ಕಷ್ಟ ಕಟ್ಕೊಂಡು ನನಗೇನಾಗ್ಬೇಕಾಗಿದೆ. 3 ಜನ ಸಾವನ್ನಪ್ಪಿದ್ದಾರೆ. ಮ್ಯಾಟಿ ಕತೆ ಏನಾಯ್ತು ಗೊತ್ತಿಲ್ಲ, ನೀನ್ ಪ್ಯಾಟಿ ಕತೆ ಯಾರಿಗ್ ಬೇಕು ಅಂತಾಳೆ ಲಿಲಿ. ಇವತ್ತೇ ಹೊಸದಾಗಿ ಸ್ಕೂಲ್ಗೆ ಜಾಯ್ನ್ ಆಗಿರೋ ಲೆರಾಯ್ ನ ಮಗ ವಿಲ್ ಸ್ವಲ್ಪ ಲೇಟ್ ಆಗಿ ಕ್ಲಾಸ್ಗೆ ಬಂದ. ಇವನು ಚೇರ್ ಮೇಲೆ ಕುತ್ಕೊಳ್ಳೋಕೆ ಹೋದಾಗ ಇವನ ಹಿಂದೆ ಇದ್ದ ಹುಡುಗ ಬೇಕು ಅಂತಾನೆ ಚೇರ್ ತಳ್ಳಿ ವಿಲ್ ಕೆಳಗೆ ಬೀಳೋ ಹಾಗೆ ಮಾಡ್ತಾನೆ. ಎಲ್ಲಾ ಸ್ಟೂಡೆಂಟ್ಸ್ ಇವನು ಕಪ್ಪುಗಿದ್ದಾನೆ, ಇವನೊಬ್ಬ ಅನ್ಯಗ್ರಹ ಜೀವಿ ಅನ್ನೋ ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಲೆರಾಯ್ ಕಲ್ನಲ್ ಫುಲ್ಲರ್ ನ ಭೇಟಿಯಾಗೋಕೆ ಬಂದಾಗ ಇವರ ಚೇಂಬರ್ ಇಂದ ಮಾಸ್ಟರ್ಸ್ ಹೊರಗೆ ಹೋಗ್ತಾನೆ. ಹಿಂದಿನ ಎಪಿಸೋಡ್ ಅಲ್ಲಿ ಲೆರಾಯ್ಗೆ ಬೇರೆ ಆಫೀಸರ್ಸ್ ಎಲ್ಲ ಸಲ್ಯೂಟ್ ಮಾಡಿದ್ರು, ಈ ಮಾಸ್ಟರ್ಸ್ ಮಾಡಲ್ಲ, ಲೆರಾಯ್ ಕಪ್ಪುಗೆ ಇದ್ದಾರೆ ಅಂತ. ಆದ್ರೆ ಜನರಲ್ ಶಾ ಬಂದು ಬೈದಾಗ ಸಲ್ಯೂಟ್ ಮಾಡಿದ್ದು. ಈಗ ಕಲ್ನಲ್ ಫುಲ್ಲರ್ ಇಂದ ಗೊತ್ತಾಯ್ತು ಲೆರಾಯ್ ಮೇಲೆ ರಾತ್ರಿ ದಾಳಿ ಮಾಡಿದ್ದು ಬೇರೆ ಯಾರು ಅಲ್ಲ, ಮಾಸ್ಟರ್ಸ್ ಮತ್ತೆ ಅವನ ಕಡೆ ಅವರು. ಇದಕ್ಕೆ ಕಾರಣ ಲೆರಾಯ್ ಕಪ್ಪುಗೆ ಇರೋದು. ಇದನ್ನ ನಾವು ಸೀರಿಯಸ್ ಆಗಿ ತಗೊಂಡಿದೀವಿ, ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ, ಇಂತ ಕಳ್ಳಾಟಕ್ಕೆಲ್ಲ ನಾವು ಸಪೋರ್ಟ್ ಮಾಡಲ್ಲ ಅಂತ ಫುಲ್ಲರ್ ಹೇಳಿದಾಗ ಅವನು ಗನ್ ತಗೊಂಡ್ ಬಂದಿದ್ನಲ್ಲ, ಅದು ಸೋವಿಯತ್ ಯೂನಿಯನ್ ಅವರು ಮಾಡಿದ್ದ ಮ್ಯಾಕ್ರಾವ್ PM ಗನ್ ಅಲ್ವಾ ಅಂತ ಲೆರಾಯ್ ಕೇಳಿದಾಗ ಫುಲ್ಲರ್ ಹೇಳ್ತಾರೆ, ಓ ಕತ್ಲಲ್ಲೂ ನಿಮ್ ಕಣ್ ಚೆನ್ನಾಗೆ ಕಾಣಿಸುತ್ತೆ, ಹೌದು ಅದು ಕಲಾಶ್ನಿಕೋವ್ ಕಂಪನಿ ಅವರು ಮಾಡಿದ್ದ ಮ್ಯಾಕ್ರಾವ್ PM ಗನ್ನೇ ಆಗಿದೆ ಅಂತ. ಅದೇ ಲೆರಾಯ್ ನ ಹೆಂಡತಿ ಶಾರ್ಲೋಟ್ ಸ್ವಲ್ಪ ಹೊರಗೆ ಬಂದು ಡೆರಿ ಟೌನ್ ಹೇಗಿದೆ ಅಂತ ನೋಡ್ತಾ ಓಡಾಡ್ತಿದ್ದಾಗ ಒಬ್ಬ ವ್ಯಕ್ತಿ ಶಾರ್ಲೋಟ್ ಗೆ ಗುಡ್ ಮಾರ್ನಿಂಗ್ ಹೇಳ್ತಾನೆ. ಇವನು ಸ್ನೇಹಿತರೆ ಇಟ್ ಚಾಪ್ಟರ್ 1 ನಲ್ಲಿ ಇದ್ದ ಮೆಡಿಕಲ್ ಸ್ಟೋರ್ ಓನರ್ ಸ್ವಲ್ಪ ವಯಸ್ಸಾಗಿರೋ ನಾಬರ್ಟ್. ಯಾವ ಸೀನಲ್ಲಿ ಇದ್ದಾನೆ ಅಂದ್ರೆ ಲೂಸರ್ಸ್ ಕ್ಲಬ್ ಅವರು ಬ್ಯಾಂಡೇಜ್ ಗಿಂಡೇಜ್ ಎಲ್ಲ ತಗೊಂಡ್ ಬರೋಕೆ
ಇವನ ಮೆಡಿಕಲ್ ಸ್ಟೋರ್ಗೆ ಬಂದಾಗ ಕೊಡೋಕೆ ದುಡ್ಡಿರಲ್ಲ. ಹಾಗಾಗಿ ನಾಬರ್ಟ್ಗೆ ಡಿಸ್ಟ್ರಾಕ್ಟ್ ಮಾಡೋಕೆ ಬೆವರ್ಲಿ ಬರ್ತಾಳೆ. ಸೊ ಆ ನಾಬರ್ಟೆ ಇಲ್ಲಿ ತನ್ನ ಮೆಡಿಕಲ್ ಸ್ಟೋರ್ ಮುಂದೆ ನಿಂತಿರೋದು. ಹಾಗೆ ಮುಂದೆ ನಡ್ಕೊಂಡ್ ಬಂದಾಗ ಇನ್ನು ಮೀಸೆ ಚಿಗುರದೆ ಇರೋ ಹುಡುಗರು ಡ್ರಿಂಕ್ಸ್ ಮತ್ತೆ ಸ್ಮೋಕ್ ಮಾಡ್ತಿರೋದನ್ನ ನೋಡ್ತಾಳೆ. ಇಲ್ಲಿಂದ 2 ಬಿಲ್ಡಿಂಗ್ ಗಳ ನಡುವೆ ಗ್ಯಾಪ್ ಇದೆ. ಇದನ್ನ ನೋಡ್ತಾ ಹೋಗ್ತಾಳೆ. ಇದನ್ನ ಯಾಕೆ ತೋರಿಸಿದ್ರು ಅಂದ್ರೆ ಇಟ್ ಚಾಪ್ಟರ್ 1 ನಲ್ಲಿ ಲೂಸರ್ಸ್ ಕ್ಲಬ್ ಅಲ್ಲಿ ಇದ್ದ ಬೆನ್ ಅನ್ನೋ ಹುಡುಗನಿಗೆ ಹೆನ್ರಿ ಅನ್ನೋನು ತುಂಬಾನೇ ತೊಂದರೆ ಕೊಡ್ತಿರ್ತಾನಲ್ಲ. ಹೆನ್ರಿ ಬೆನ್ನ ಹೊಟ್ಟೆ ಮೇಲೆ ಲೆಟರ್ ಹೆಚ್ ನ ಚಾಕು ಅಲ್ಲಿ ಕಟ್ ಮಾಡಿರ್ತಾನೆ. ಅವನ ಗಾಯಕ್ಕೆ ಫಸ್ಟ್ ಏಡ್ ಮಾಡ್ಬೇಕು ಅಂತಾನೆ ನಾಬರ್ಟ್ ನ ಮೆಡಿಕಲ್ ಸ್ಟೋರ್ ಗೆ ಬರೋದು. ಬ್ಯಾಂಡೇಜ್ ಕತ್ಕೊಂಡ್ ಬಂದು ಫಸ್ಟ್ ಏಡ್ ಮಾಡೋದು ಇದೇ 2 ಬಿಲ್ಡಿಂಗ್ ನ ನಡುವೆ ಇರೋ ಜಾಗದಲ್ಲಿ. ಮತ್ತೆ ಒಳ್ಳೆ ರೌಡಿ ಆಡ್ದಂಗ್ ಆಡ್ತಿದ್ದ ಹೆನ್ರಿಯ ತಾತ ಈಗ ಪೊಲೀಸ್ ಚೀಫ್ ಆಗಿದ್ದಾರೆ. ಶಾರ್ಲೋಟ್ ಪಾಲ್ ಬನಿಯನ್ ಸ್ಟ್ಯಾಚು ಕಟ್ತಾ ಇರೋದನ್ನ ಕೂಡ ನೋಡ್ತಾಳೆ. ಯಾಕೋ ಕೆಲವರು ಈ ಸ್ಟ್ಯಾಚು ಕಟ್ಟೋದ್ ಬೇಡ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ, ಮೊಟ್ಟೆ ಎಲ್ಲ ಹೊಡಿತಿದ್ದಾರೆ. ನೀವು ಮೊಟ್ಟೆ ಆದ್ರೂ ಹೊಡ್ಕೊಳ್ಳಿ, ಆಮ್ಲೆಟ್ ಆದ್ರೂ ಮಾಡ್ಕೊಳ್ಳಿ, ನಾವು ಸ್ಟ್ಯಾಚು ಕಟ್ತೀವಿ ಅಂತ ಗವರ್ಮೆಂಟ್ ಅವರು ಇದನ್ನ ಕಟ್ತಾ ಇದ್ದಾರೆ. ಇವಳು ಒಂದು ಮಾಂಸದ ಅಂಗಡಿಗೆ ಬಂದು ಮಾಂಸ ತಗೋಬೇಕಾದ್ರೆ ಹೊರಗೆ ಒಬ್ಬ ಹುಡುಗನಿಗೆ 3 ಜನ ಸೇರ್ಕೊಂಡು ಚೆನ್ನಾಗಿ ಹೊಡಿತಾ ಇದ್ರು ಕೂಡ ಆ ಹುಡುಗನನ್ನ ಕಾಪಾಡೋದಿರ್ಲಿ, ಒಬ್ರು ಆ ಕಡೆ ತಿರುಗೂ ನೋಡ್ತಿಲ್ಲ. ಇದೇನಪ್ಪ ವಿಚಿತ್ರ ಅಂತ ಶಾರ್ಲೋಟೆ ತಡೆಯೋಕೆ ಹೋಗ್ತಾಳೆ. ಇವಳ ಮಾತನ್ನ ಕೂಡ ಕೇಳಲ್ಲ. ಆ ಹುಡುಗನನ್ನ ಮತ್ತೆ ಓಡಿಸ್ಕೊಂಡು ಹೋದ್ರು. ಇವಳು ಆ ಹುಡುಗನನ್ನ ಕಾಪಾಡೋಕೆ ಬಂದಿದ್ರಿಂದ ಶಾರ್ಲೋಟ್ ನ ಜನರು ಈಗ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ. ಅಂದ್ರೆ ಒಳ್ಳೆಯವ್ರಿಗೆ ಈ ಟೌನ್ ಅಲ್ವೇ ಅಲ್ಲ, ಕೆಟ್ಟದ್ದು ನಾರ್ಮಲ್. ಇಲ್ಲಿ ಒಳ್ಳೇದು ಮಾಡಿದ್ರೆ ಈ ರೀತಿ ಮುಖ ನೋಡ್ತಾರೆ. ರಾತ್ರಿ ಊಟ ಮಾಡ್ಬೇಕಾದ್ರೆ ನಡೆದ ವಿಷಯ ಎಲ್ಲ ಮಗ ವಿಲ್ ಮತ್ತೆ ಗಂಡ ಲೆರಾಯ್ಗೆ ಹೇಳಿದಾಗ ಲೆರಾಯ್ ಏನು ಜಾಸ್ತಿ ತಲೆ ಕೆಡ್ಸ್ಕೊಡಲ್ಲ. ಆದ್ರೆ ಮಗನಿಗೆ ಸ್ಕೂಲಲ್ಲಿ ಈ ರೀತಿ ಏನಾದ್ರೂ ತೊಂದರೆ ಆಗ್ತಿರ್ಬೋದಾ ಅಂತ ಶಾರ್ಲೋಟ್ ಸ್ಕೂಲಲ್ಲಿ ನಿನಗೇನಾದ್ರೂ ತೊಂದರೆ ಆಗ್ತಿದ್ಯಾ ಅಂತ ಕೇಳ್ತಾಳೆ. ನಿಜ ಹೇಳೋದ್ ಬಿಟ್ಟು ವಿಲ್ ಇಲ್ಲ ಹಾಗೇನು ಇಲ್ಲ, ಸ್ಕೂಲ್ ಚೆನ್ನಾಗಿದೆ ಅಂತ ಸುಳ್ಳು ಹೇಳ್ತಾನೆ. ಒಳ್ಳೆ ಹುಡುಗ. ನೆಕ್ಸ್ಟ್ ಸೀನಲ್ಲಿ ರಾನಿ ತುಂಬಾನೇ ದುಃಖದಲ್ಲಿ ಬೆಡ್ ಮೇಲೆ ಮಲಗಿದ್ದಾಳೆ. ಆದ್ರೆ ನಿದ್ದೆ ಬರ್ತಿಲ್ಲ. ಇಲ್ಲೇ ಇರೋ ತನ್ನ ತಾಯಿಯ ಫೋಟೋ ನೋಡ್ತಿದ್ದಾಳೆ. ರಾನಿ ಹುಟ್ಟಬೇಕಾದ್ರೇನೆ ಅವಳ ತಾಯಿ ಸಾವನ್ನಪ್ಪಿರ್ತಾರೆ. ಅದಕ್ಕೆ ಮದುವೆ ಫೋಟೋ ಅಷ್ಟೇ ಇಲ್ಲಿ ಇರೋದು. ಬೇಜಾರಲ್ಲಿ ಪೂರ್ತಿ ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ದಾಗ ಏನೋ ಶಬ್ದ ಆಯ್ತು ಅಂತ ಬೆಡ್ಶೀಟ್ ತೆಗೋಕೆ ನೋಡ್ತಾಳೆ. ಆದ್ರೆ ಎಷ್ಟೇ ಹೇಳಿದ್ರು ಬೆಡ್ಶೀಟ್ ತೆಕ್ಕೊಂತಾನೆ ಇಲ್ಲ. ನೋಡ್ತಿದ್ದಂಗೆ ಬೆಡ್ಶೀಟ್ ಹೋಗಿ ಚರ್ಮದ ರೀತಿ ಏನೋ ಕಾಣ್ತಾ ಇದೆ. ಒಳಗೆ ಜೆಲ್ ನ ರೀತಿ ಲಿಕ್ವಿಡ್ ಎಲ್ಲ ಇದೆ. ರಾನಿ ಗಾಬರಿಯಾಗಿ ಒದ್ದಾಡ್ಕೊಂಡು ಕೊನೆಗೂ ಹೊರಗೆ ಬಂದಾಗ ನೋಡ್ತೀವಿ ಇವಳು ಇದ್ದಿದ್ದು ತನ್ನ ತಾಯಿಯ ಗರ್ಭದಲ್ಲಿ. ಅವರ ಹೊಟ್ಟೆಯನ್ನ ಸೀಳ್ಕೊಂಡು ಹೊರಗೆ ಬಂದಿದ್ದಳೆ. ಇವಳು ತನ್ನ ತಾಯಿಯ ಫೋಟೋ ನೋಡಿ ದುಃಖ ಪಡ್ತಿರೋದನ್ನ ಗಮನಿಸಿ ಅವಳ ರೂಪದಲ್ಲೇ ಇಟ್ ಬಂದಿದೆ. ರಾನಿನ ಇನ್ನಷ್ಟು ವೀಕ್ ಮಾಡೋಕೆ ಇವಳು ಹೇಳ್ತಾಳೆ, ನನಗೆ ನನ್ನ ಮಗಳನ್ನ ನೋಡ್ಬೇಕು ಅಂತ ಆಸೆ ಇತ್ತು ಅಷ್ಟೇ, ಆದ್ರೆ ನೀನು ನನ್ನ ಹೊಟ್ಟೆಯನ್ನ ಸೀಳ್ಕೊಂಡು ಹೊರಗೆ ಬಂದು ನನ್ನನ್ನೇ ಸಾಯಿಸ್ಬಿಟ್ಟೆ ಅಂದಾಗ ರಾನಿ ಹೆದರ್ಕೊಂಡು ದೂರ ಓಡ್ ಹೋಗೋದಕ್ಕೆ ನೋಡಿದಾಗ ಇನ್ನು ತಾಯಿಯ ದೇಹದಿಂದ ರಾನಿಯ ದೇಹಕ್ಕೆ ಅಂಬಿಲಿಕಲ್ ಕಾರ್ಡ್ ಕನೆಕ್ಟ್ ಆಗೇ ಇದೆ. ಬಾಯಿಲಿ ನಿಮ್ಮ ಅಮ್ಮನ ಹತ್ರ ಅಂತ ಅಂಬಿಲಿಕಲ್ ಕಾರ್ಡ್ ನ ಹೊಟ್ಟೆ ಒಳಗೇನೆ ಎಳ್ಕೋಬೇಕಾದ್ರೆ ಸೀಳ್ಕೊಂಡಿರೋ ಹೊಟ್ಟೆ ಶಾರ್ಪ್ ಆಗಿರೋ ಹಲ್ಲಿನ ರೀತಿ ಬದಲಾಗುತ್ತೆ. ಹೊಟ್ಟೆ ಒಳಗೆ ಇಟ್ನ ಹೊಳಿತಾ ಇರೋ ಕಣ್ಣುಗಳನ್ನ ಕೂಡ ನೋಡ್ತೀವಿ. ಇನ್ನೇನು ರಾನಿ ಸಿಗಾಕೊಂಡ್ಲು ಅನ್ನೋಷ್ಟೊತ್ತಿಗೆ ಅಂಬಿಲಿಕಲ್ ಕಾರ್ಡ್ ನ ತನ್ನ ಬಾಯಿಯಿಂದಾನೆ ಕಚ್ಕೊಂಡು ಕಟ್ ಮಾಡ್ಕೊಂತಾಳೆ. ಕೋಪದಲ್ಲಿ ಇವರಮ್ಮ ಎದ್ದು ಭಯಾನಕವಾಗಿ ಬಾಡಿ ಶೇಕ್ ಮಾಡ್ಕೊಂಡು ರಾನಿ ಹತ್ರ ಬಂದಾಗ ಇನ್ನೇನ್ ಇವಳ ಕತೆ ಮುಗಿಸೇ ಬಿಟ್ಲು ಅನ್ನೋ ಅಷ್ಟರಲ್ಲಿ ರಾನಿ ಕಿರ್ಚಾಡ್ತಿರೋ ಶಬ್ದ ಕೇಳಿ ಹ್ಯಾಂಕ್ ಮತ್ತೆ ಇವಳ ಅಜ್ಜಿ ಬಂದಾಗ ರೂಮ್ ಅಲ್ಲಿ ಯಾರು ಇಲ್ಲ, ಏನೂ ಇಲ್ಲ. ಹ್ಯಾಂಕ್ ತಮ್ಮ ಮಗಳನ್ನ ಸಮಾಧಾನ ಮಾಡ್ತಾರೆ. ಇನ್ನೊಂದ್ ಕಡೆ ಡಿಕ್ ಹ್ಯಾಲೋರಾನ್, ಅದೇ ದ ಶೈನಿಂಗ್ ಮೂವಿಯ ಡಿಕ್ ಹ್ಯಾಲೋರಾನ್ ಮತ್ತೆ ಇವನ ಫ್ರೆಂಡ್ಸ್ ಎಲ್ಲ ಫ್ಯಾಲ್ಕನ್ ಅನ್ನೋ ಬಾರಲ್ಲಿ ಕುತ್ಕೊಂಡು ಕುಡಿತಾ ಸ್ಮೋಕ್ ಮಾಡ್ತಾ ನಗಾಡ್ತಿರ್ಬೇಕಾದ್ರೆ ಇಲ್ಲಿಗೆ ಪೊಲೀಸ್ ಚೀಫ್ ಕ್ಲಿಂಟ್ ಬರ್ತಾರೆ. ಇಟ್ ಚಾಪ್ಟರ್ 1 ನಲ್ಲಿ ಇರೋ ಹೆನ್ರಿಯ ತಾತ ಮೊಮ್ಮಗ ಲೂಸರ್ಸ್ ಕ್ಲಬ್ಗೆ ತೊಂದರೆ ಕೊಡ್ತಾನೆ. ಇವರು ಆಫ್ರಿಕನ್ ಅಮೆರಿಕನ್ಸ್ಗೆ ತೊಂದರೆ ಕೊಡೋಕೆ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಹ್ಯಾಂಕ್ ನ ಹಿಂದೆ ಬಿದ್ದಿರೋದು. ಇವರ ಹತ್ರ ಒಬ್ಬ ವ್ಯಕ್ತಿ ಮತ್ತೆ ಇನ್ನೊಬ್ಬ ಪೊಲಿಟಿಷಿಯನ್ ಬಂದು ಹ್ಯಾಂಕ್ ಕೊಲೆಗಳನ್ನ ಮಾಡ್ತಿರೋದು ಅಂತ ತಗ್ಲಾಕೋದ್ ಬಿಟ್ಟು ಯಾಕೆ ತಡ ಮಾಡ್ತಿದ್ಯಾ, ನೀನೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ನೋಡ್ಕೊಂತೀವಿ, ನಿನ್ ಜಾಗಕ್ಕೆ ಬೇರೆಯವ್ರು ಬರ್ಬೇಕಾಗುತ್ತೆ ಅಂತ ಹೇಳಿ ಹೋಗ್ತಾರೆ. ಈ ಟೆನ್ಷನ್ ಅಲ್ಲಿ ಕ್ಲಿಂಟ್ ಇದ್ರೆ ಡಿಕ್ ಮತ್ತೆ ಇವನ ಫ್ರೆಂಡ್ಸ್ ತಮಾಷೆ ಮಾಡ್ಕೊಂಡು ನಗಾಡ್ತಾ ಇದ್ದಾರೆ. ಇದನ್ನ ನೋಡಿ ಕ್ಲಿಂಟ್ ಗೆ ಉರಿತಾ ಇದೆ. ಅಲ್ಲ, ಕಪ್ಪುಗೆ ಇರೋರು ನಗಾಡಂಗೂ ಇಲ್ಲ. ಈಗ ಬಾರ್ ಓನರ್ ನ ಕರೆದು ಏನೋ ಹೇಳ್ತಿರೋದನ್ನ ಡಿಕ್ ನೋಡ್ತಾನೆ. ಏನ್ ಹೇಳ್ತಿದ್ದಾರೆ ಕ್ಲಿಂಟ್ ಅಂತ ಡಿಕ್ ಗೆ ಗೊತ್ತಾಯ್ತು. ಇಲ್ಲಿರೋದ್ ಬೇಡ, ಬನ್ನಿ ಅಂತ ಫ್ರೆಂಡ್ಸ್ ನ ಕರ್ಕೊಂಡು ಹೊಡ್ತಾನೆ. ಇವರನ್ನ ಹೊರಗೆ ಕಳ್ಸೋಕೆನೆ ಕ್ಲಿಂಟ್ ಬಾರ್ ಓನರ್ ಗೆ ಹೇಳಿದ್ದು. ಅದ್ ಹೇಗೆ ಡಿಕ್ ಗೆ ಗೊತ್ತಾಯ್ತು ಅಂದ್ರೆ ತನ್ನ ಶೈನಿಂಗ್ ಪವರ್ಸ್ ಇಂದ. ಎಪಿಸೋಡ್ 1 ಅಲ್ಲೇ ಹೇಳಿರೋ ಹಾಗೆ ಶೈನ್ ಮಾಡೋ ಶಕ್ತಿ ಇರೋರ್ಗೆ ಹಿಂದೆ ನಡೆದಿದ್ದು ಮುಂದೆ ನಡೆಯೋದು, ಈಗ ನಡೀತಿರೋದೆಲ್ಲ ಏನೇ ಸೀಕ್ರೆಟ್ ಮಾಡಿದ್ರು ಗೊತ್ತಾಗುತ್ತೆ, ವಿಷನ್ ಕಾಣಿಸುತ್ತೆ. ಈ ರೀತಿ ಕಪ್ಪುಗೇರೋರ್ಗೆ ಅವಮಾನ ಆಗ್ಬಾರ್ದು ಅಂತಾನೆ ಮುಂದೆ ಆಫ್ರಿಕನ್ ಅಮೆರಿಕನ್ಸ್ಗೆ ಮಾತ್ರ ದ ಬ್ಲಾಕ್ ಸ್ಪಾಟ್ ಅನ್ನೋ ನೈಟ್ ಕ್ಲಬ್ ನ ಶುರು ಮಾಡ್ತಾನೆ. ಮತ್ತೆ ಎಪಿಸೋಡ್ 1 ಅಲ್ಲೇ ಹೇಳಿದ್ದೆ ಒಂದು ಬೆಂಕಿ ಅವಘಡದಿಂದ ತನ್ನ ಶೈನಿಂಗ್ ಪವರ್ಸ್ ನ ಬಳಸಿ ತುಂಬಾನೇ ಜನರನ್ನ ಕಾಪಾಡಿರ್ತಾನೆ ಅಂತ. ಅದು ನಡೆಯೋದು ದ ಬ್ಲಾಕ್ ಸ್ಪಾಟ್ ನೈಟ್ ಕ್ಲಬ್ ಅಲ್ಲೇ. ಏನು ಅಂತ ಮುಂದಿನ ಎಪಿಸೋಡ್ಸ್ ಅಲ್ಲಿ ತೋರಿಸ್ತಾರೆ. ನೋಡೋಣ ಏನ್ ಕತೆ ಅಂತ.
ಇವ್ರು 3 ಜನ ಮಿಲಿಟರಿ ಬೇಸ್ಗೆ ವಾಪಸ್ ಬಂದಾಗ ಇಲ್ಲಿರೋ ಆಫೀಸರ್ ಇವರನ್ನ ಒಳಗೆ ಬಿಡ್ತಿಲ್ಲ. ರಾತ್ರಿ ಹೊತ್ತು ಲಾಕ್ ಡೌನ್ ಇದೆ, ಹಾಗಾದ್ರೂ ಹೊರಗೆ ಹೋಗಿ ಬಂದಿದ್ದೀರಾ, ತಡ್ಕೊಳ್ಳಿ ಮೇಲಾಧಿಕಾರಿಗಳಿಗೆ ಕಾಲ್ ಮಾಡ್ತೀನಿ ಅಂತ ಫೋನ್ ಮಾಡ್ತಾನೆ. ಮೇಲಾಧಿಕಾರಿಗಳು ಡಿಕ್ ಹ್ಯಾಲೋರನ್ನ ಹೆಸರು ಕೇಳಿ ಅವರನ್ನ ಯಾಕೆ ತಡ್ದೆ, ನಿನ್ ಕೆಲಸ ಕಳ್ಕೊಳ್ಳೋಕೆ ಅಷ್ಟು ಅರ್ಜೆಂಟಾ, ಮೊದ್ಲು ಒಳಗೆ ಬಿಡು ಅಂತಾರೆ. ಯಾಕೆ ಇಷ್ಟೊಂದು ಮರ್ಯಾದೆ ಡಿಕ್ಗೆ ಅಂದ್ರೆ ಹಿಂದಿನ ಎಪಿಸೋಡ್ ಅಲ್ಲಿ ನಾವು ನೋಡಿದ್ದ ಹಾಗೆ ಮಿಲಿಟರಿ ಬೇಸ್ ಅಲ್ಲಿ ಒಂದು ಸೀಕ್ರೆಟ್ ಬಿಲ್ಡಿಂಗ್ ಇದೆ. ಅಲ್ಲಿ ಏನೋ ಸೀಕ್ರೆಟ್ ಆಗಿ ರಿಸರ್ಚ್ ಮಾಡ್ತಿದ್ದಾರೆ. ಆ ರಿಸರ್ಚ್ ಅಲ್ಲಿ ಮುಖ್ಯ ಪಾತ್ರ ವಹಿಸಿರೋದೇ ಡಿಕ್. ಮುಂದಿನ ದಿನ ಕಾಡಿನಲ್ಲಿ ಮಿಲಿಟರಿ ಅವರು ಒಂದಷ್ಟು ಜಾಗವನ್ನ ಗುರುತು ಮಾಡಿ ಗುಂಡಿ ಅಗಿತಾ ಇದ್ದಾರೆ. ಯಾಕೆ ಅಂದ್ರೆ ಈ ಜಾಗದಲ್ಲಿ ಏನೋ ಸಿಗುತ್ತೆ, ಅದು ಮಿಲಿಟರಿಗೆ ತುಂಬಾನೇ ಮುಖ್ಯ ಅಂತ ಡಿಕ್ ಹ್ಯಾಲೋರನ್ ಹೇಳಿದ್ದಾನೆ. ಶೈನ್ ಮಾಡೋ ಶಕ್ತಿಯಿಂದ ಈ ಜಾಗದಲ್ಲಿ ಏನೋ ಇದೆ ಅಂತ ಗೊತ್ತಾಗಿದೆ, ಏನದು ಅಂತ ಕೊನೆಯಲ್ಲಿ ನೋಡೋಣ. ಗುಂಡಿ ತೆಗಿತಾ ಇರೋ ಜಾಗವನ್ನ ಇಲ್ಲೇ ಹತ್ರದಲ್ಲಿ ನಿಂತ್ಕೊಂಡು ಇಂಡಿಯನ್ಸ್ ನೋಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಭಾರತದವರಲ್ಲ, ನೇಟಿವ್ ಅಮೆರಿಕನ್ಸ್. ಕೊಲಂಬಸ್ ಅಮೆರಿಕಾ ಅನ್ನೋ ಒಂದು ಕಾಂಟಿನೆಂಟ್ ಇದೆ ಅಂತ ಕಂಡಿಡ್ದು ಮೊದಲನೇ ಬಾರಿ ಅಲ್ಲಿಗೆ ಹೋದಾಗ ಮಿಸ್ ಆಗಿ ಏಷ್ಯಾಗೆ ಬಂದ್ಬಿಟ್ಟಿದೀನಿ ಅಂತ ಅವರನ್ನ ಇಂಡಿಯನ್ಸ್ ಅಂತ ಕರೆದ್ರು. ಅಯ್ಯೋ ನನ್ನಿಂದ ತಪ್ಪಾಗೋಯ್ತು, ಅಲ್ಲಿರೋರು ಇಂಡಿಯನ್ಸ್ ಅಲ್ಲ ಅಂತ ಹೇಳೋ ಅಷ್ಟರಲ್ಲಿ ಎಲ್ಲರೂ ಅಮೆರಿಕಾದಲ್ಲಿ ಇದ್ದ ಬುಡಕಟ್ಟು ಜನಾಂಗದವರನ್ನ ಇಂಡಿಯನ್ಸ್ ಅಂತ ಕರೆಯೋಕೆ ಶುರು ಮಾಡಿ ಆಗಿತ್ತು. ಕಾಡಿನ ಜನರು ಇಲ್ಲಿ ನೆಮ್ಮದಿಯಾಗಿ ವಾಸ ಇದ್ರು. ಆದ್ರೆ ಅಮೆರಿಕಾ ಅನ್ನೋ ಒಂದು ಖಂಡ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಅಮೆರಿಕಾನ ಅವಾಂತರ ಮಾಡೋಕೆ ಯುರೋಪಿಯನ್ಸ್ ಲಗೇಜ್ ಎತ್ಕೊಂಡು ಹೊರಟ್ರು. ಅಮೆರಿಕಾಗೆ ಬಂದು ಇಲ್ಲಿರೋ ಸ್ಥಳೀಯ ಜನರಿಂದ ಭೂಮಿ ಕಿತ್ಕೊಂಡು ಅವರ ಕಾಡನ್ನ ಕಿತ್ಕೊಂಡು ತುಂಬಾನೇ ಜನರನ್ನ ಸಾಯಿಸಿ ಏನೇನೋ ಮಾಡಿದ್ರು. ಈ ಕಾನ್ಸೆಪ್ಟ್ ದ ಶೈನಿಂಗ್ ಮೂವಿಯಲ್ಲಿ ಬರುತ್ತೆ, ಅಲ್ಲಿ ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ ಇಲ್ಲಿ ಯಾಕೆ ಇಂಡಿಯನ್ಸ್ ಬಂದು ಈ ಗುಂಡಿಯಾಗಿತ್ತಿರೋದನ್ನ ನೋಡ್ತಿದ್ದಾರೆ ಅಂತ ಮುಂದಿನ ಎಪಿಸೋಡ್ಸ್ ಅಲ್ಲಿ ನೋಡ್ಬೇಕು. ಡಿಕ್ ನ ಸೀನಿಯರ್ ಆಫೀಸರ್ಸ್ ಇವನ ಮೇಲೆ ತುಂಬಾನೇ ಪ್ರೆಷರ್ ಹಾಕ್ತಿದ್ದಾರೆ. ಎಷ್ಟು ಗುಂಡಿ ಹಾಕಿದ್ರು ಗುಜರಿ ಸಾಮಾನ್ ಬಿಟ್ರೆ ಏನು ಸಿಕ್ತಿಲ್ಲ, ಹೀಗೆ ಆದ್ರೆ ಸರಿ ಇರಲ್ಲ ಅಂತಿದ್ದಾರೆ. ಇಲ್ಲ ನಾವು ತುಂಬಾನೇ ಹತ್ರ ಇದೀವಿ, ಸಿಕ್ಕೇ ಸಿಗುತ್ತೆ ಅಂತ ಡಿಕ್ ಹೇಳಿ ನೆನ್ನೆ ರಾತ್ರಿ ಕುಡ್ದಿದ್ದು ಇನ್ನೂ ಇಳಿದಿಲ್ಲ ಅನ್ಸುತ್ತೆ, ಅದಕ್ಕೆ ವಾಂತಿ ಮಾಡೋಕೆ ಬಂದಾಗ ಹೇಗೆ ಮ್ಯಾಚ್ ಕಟ್ ಮಾಡ್ತಾರೆ ಅಂದ್ರೆ ಇವನು ವಾಂತಿ ಮಾಡಿದಾಗ ಈ ರೀತಿ ಕಾಣುತ್ತೆ. ಲಿಲಿ ತನ್ನ ಸ್ಕೂಲ್ ಕ್ಯಾಂಟೀನ್ ಅಲ್ಲಿ ತಟ್ಟೆಗೆ ಸಾಸ್ ಹಾಕಿಸ್ಕೊಳ್ಳೋದಿದ್ದು ಒಳ್ಳೆ ವಾಂತಿನೇ ತಟ್ಟೆಗೆ ಬಂದು ಬಿದ್ದಂಗಿತ್ತು. ನಾನ್ ಬೇರೆ ಸರಿಯಾದ ಸಮಯಕ್ಕೆ ಊಟ ಮಾಡ್ಕೊಂಡು ಈ ಎಪಿಸೋಡ್ ನೋಡ್ತಿದ್ದೆ. ಈ ಮ್ಯಾಚ್ ಕಟ್ ನೋಡಿದ್ಮೇಲೆ ಊಟನೇ ಸೇರ್ಲಿಲ್ಲ. ಸೊ ಲಿಲಿ ಊಟ ಹಾಕಿಸ್ಕೊಂಡ್ ಬರ್ಬೇಕಾದ್ರೆ ಪ್ಯಾಟಿ ಜೊತೆ ಕೂತಿದ್ದ ಮಾರ್ಜ್ ಬಾಯಿಲಿ ನಮ್ಮ ಹತ್ರ ಕುತ್ಕೊಂತ ಸಿಗ್ನಲ್ ಮಾಡ್ತಿದ್ದಾಳೆ. ಆದ್ರೆ ಲಿಲಿ ಆ ಕಡೆ ತಿರ್ಗೂ ನೋಡಲ್ಲ, ಬಂದು ಒಬ್ಬಳೆ ಕುತ್ಕೊಂತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ರಾನಿ ಇವಳ ಹತ್ರ ಬಂದು ನನ್ನ ರಾತ್ರಿ ಹೇಗೆ ಇಟ್ ತನ್ನ ತಾಯಿಯ ರೂಪದಲ್ಲಿ ಬಂದು ಹೆದರಿಸ್ತು ಅಂತ ಇವಳಿಗೆ ಹೇಳಿ ಯಾವ್ದೋ ಮಾನ್ಸ್ಟರ್ ಫಿಲ್ ಟೆಡಿ ಮತ್ತೆ ಸೂಜಿನ ಸಾಯಿಸಿದ್ದು ಅಂತ ನನಗೆ ಹೇಳಿದ್ದೆ. ಅದನ್ನ ಪೊಲೀಸವ್ರಿಗೆ ಯಾಕೆ ನೀನ್ ಹೇಳ್ತಿಲ್ಲ ಅಂದಾಗ ಆ ವಿಷಯ ಹೇಳಿದ್ರೆ ನನ್ನನ್ನ ಮತ್ತೆ ಜುನಿಪರ್ ಹಿಲ್ ಮೆಂಟಲ್ ಹಾಸ್ಪಿಟಲ್ಗೆ ಕಳಿಸ್ತಾರೆ. ಆ ಜಾಗ ಸ್ವಲ್ಪನೂ ಸರಿ ಇಲ್ಲ, ಅಲ್ಲಿಗೆ ಹೋಗಿದ್ರೆ ನಿನಗೆ ಗೊತ್ತಾಗ್ತಿತ್ತು ಅಂತಾಳೆ ಲಿಲಿ. ಯಾಕಂದ್ರೆ ಅವಳ ತಂದೆ ಅದೇ ಪಿಕಲ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮಷಿನ್ಗೆ ಸಿಗಾಕೊಂಡು ಸಾವನ್ನಪ್ಪಿದ್ರಲ್ಲ, ಆಗ ಇವಳಿಗೆ ತುಂಬಾನೇ ಆಘಾತ ಆಗಿರುತ್ತೆ. ಇವರ ಅಮ್ಮನೇ ಅವಳನ್ನ ಜುನಿಪರ್ ಹಿಲ್ ಮೆಂಟಲ್ ಹಾಸ್ಪಿಟಲ್ಗೆ ಕಳಿಸಿರ್ತಾರೆ. ಆ ಎಕ್ಸ್ಪೀರಿಯನ್ಸ್ ಇಂದ ಮಾತಾಡ್ತಿರೋದು. ನೀನು ಅಲ್ಲಿಗೆ ಹೋಗ್ಬೇಕಲ್ಲ ಅಂತ ಸುಳ್ಳು ಹೇಳ್ತಿದ್ರೆ ನನ್ ತಂದೆನ ಪೊಲೀಸ್ ಅವ್ರು ಹಿಡ್ಕೊಂಡು ಹೋಗ್ತಾರೆ, ನಿನ್ ಕಡೆಯಿಂದ ಅವ್ರು ಯಾಕೆ ಜೈಲ್ಗೆ ಹೋಗ್ಬೇಕು ಅಂತ ರಾನಿ ವಾಯ್ಸ್ ರೈಸ್ ಮಾಡ್ತಿದ್ದಾಳೆ. ನಿಮ್ಮ ಅಪ್ಪ ಅಲ್ಲಿ ಇರ್ಲಿಲ್ಲ ಅಂತ ಹೇಳಿದೀನಿ ಅಂದ್ರೂ ಕೇಳ್ತಿಲ್ಲ. ರಾನಿ ಜಗಳ ಮಾಡೋಕೆ ಶುರು ಮಾಡಿದಾಗ ಹೇಗೋ ಟೀಚರ್ ಬಂದು ಇವಳಿಗೆ ಬೈದು ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟಿನಲ್ಲಿ ಶಾರ್ಲೋಟ್ ರೋಸ್ ಅನ್ನೋ ಸೆಕೆಂಡ್ ಹ್ಯಾಂಡ್ ಸ್ಟೋರ್ಗೆ ಬರ್ತಾಳೆ. ಇದೇ ಸ್ಟೋರ್ ಇಂದ ಲೆರಾಯ್ ತನ್ನ ಮಗನಿಗೋಸ್ಕರ ಟೆಲಿಸ್ಕೋಪ್ ನ ತಗೊಂಡು ಹೋಗಿದ್ದು. ಈ ಸ್ಟೋರ್ ಓನರ್ ನ ಹೆಸರೇ ರೋಸ್. ಇವರು ಕೂಡ ಸ್ಥಳೀಯ ಅಮೆರಿಕದವರು, ಅಂದ್ರೆ ಇಂಡಿಯನ್. ಈ ಸ್ಟೋರ್ ನ ಇಟ್ ಚಾಪ್ಟರ್ 2 ಅಲ್ಲೂ ತೋರಿಸಿದರೆ ದೊಡ್ಡವನಾಗಿದ್ದ ಬಿಲ್ ಚಿಕ್ಕವನಿದ್ದಾಗ ಓಡಿಸ್ತಿದ್ದ ಸೈಕಲ್ ಈ ಸೆಕೆಂಡ್ ಹ್ಯಾಂಡ್ ಸ್ಟೋರ್ ಅಲ್ಲಿ ಇರೋದನ್ನ ನೋಡಿ ಅದನ್ನ ತಗೊಳ್ಳೋಕೆ ಬಂದಾಗ ಸ್ಟೋರ್ ಓನರ್ ನ ಕ್ಯಾರೆಕ್ಟರ್ ಮಾಡಿದ್ದು ಸ್ಟೀಫನ್ ಕಿಂಗ್ ಅವರೇ. ಮುಂದೆ ಸ್ಟೋರ್ ಓನರ್ ಸ್ಟೀಫನ್ ಕಿಂಗ್ ಅವರಾಗಿರ್ತಾರೆ, ಆದ್ರೆ ಸದ್ಯಕ್ಕೆ ಸ್ಟೋರ್ ಓನರ್ ಆಗಿರೋದು ರೋಸ್. ಇವರು ಶಾರ್ಲೋಟ್ ಜೊತೆ ಚೆನ್ನಾಗೆ ಮಾತಾಡ್ತಾ ಯಾಕೋ ಇವಳನ್ನೇ ಒಂದೇ ಸಮ ನೋಡ್ತಾ ಇದ್ದಾರೆ. ಏನ್ ಬೇಕೋ ನೋಡಿ ತಗೊಳ್ಳಿ ಅಂತ ಕಳಿಸಿದಾಗ ಸ್ವಲ್ಪ ಇವರ ಮುಖದಲ್ಲಿ ಇರೋ ಸ್ಮೈಲ್ ಇಳಿಯೋದು ನೋಡಿದ್ರೆ ಇವ್ರಿಗೂ ಏನಾದ್ರೂ ಡಿಕ್ ತರ ಶೈನ್ ಮಾಡೋ ಶಕ್ತಿ ಇದೆಯಾ ಅಂತ ಅನಿಸ್ತು. ಯಾಕಂದ್ರೆ ಡಿಕ್ ಕೂಡ ಅಷ್ಟೇ ಹೀಗೆ ನೋಡೋದು. ಹಿಂದಿನ ಎಪಿಸೋಡ್ ಅಲ್ಲಿ ಡಿಕ್ ಲೆರಾಯ್ ನ ಹೀಗೆ ಗುರಾಯಿಸ್ಕೊಂಡು ನೋಡ್ತಿದ್ದ. ಅವನನ್ನ ನೋಡಿದಾಗ ಅವನ ಬಗ್ಗೆ ಏನೋ ವಿಷಯ ಗೊತ್ತಾಗುತ್ತೆ, ಅದಕ್ಕೆ ಹಾಗೆ ನೋಡೋದು. ಸ್ಕೂಲಲ್ಲಿ ವಿಲ್ ರಿಚ್ ಅನ್ನೋ ಹುಡುಗನನ್ನ ಪರಿಚಯ ಮಾಡ್ಕೊಂಡಿದ್ದಾನೆ. ಈ ರಿಚ್ ಮಾರ್ಜ್ ಗೆ ಕಾಳು ಹಾಕ್ತಿದ್ದಾನೆ. ಇದೇ ಸಮಯಕ್ಕೆ ಒಬ್ಬ ಹುಡುಗ ಸ್ಟಿಂಕ್ ಬಾಂಬ್ ನ ತಂದು ಬಿಸಾಕ್ ಹೋದಾಗ ಇಲ್ಲೆಲ್ಲ ಕೆಟ್ಟ ವಾಸನೆ ಇರೋ ಹೊಗೆ ತುಂಬಿಕೊಳ್ಳುತ್ತೆ. ಹಾಗಾಗಿ ವಿಲ್ ಎದ್ದು ಓಡ್ಬೇಕಾದ್ರೆ ಮಿಸ್ ಆಗಿ ಟೀಚರ್ ಮೇಲೆನೆ ಬಿದ್ದ್ಬಿಡ್ತಾನೆ. ಈ ಟೀಚರ್ ಇವನೇ ಸ್ಟಿಂಕ್ ಬಾಂಬ್ ಹಾಕಿದ್ದಾನೆ ಅಂತ ಬೈದು ಒಂದು ಕ್ಲಾಸ್ ರೂಮ್ ಅಲ್ಲಿ ಕೂಡ ಹಾಕ್ತಾರೆ. ಇಲ್ಲೇ ಅವಾಗ್ಲೇ ಜಗಳ ಮಾಡ್ಕೊಂಡಿದ್ದ ರಾನಿನ ಕೂಡ ಬಿಟ್ಟು ಹೋಗಿದ್ದಾರೆ. ರಾನಿ ಮತ್ತೆ ವಿಲ್ ಇಬ್ರು ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡು ಸೈನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಪೊಲೀಸ್ ಅವರು ಸ್ಕೂಲ್ ಹತ್ರನೇ ಬಂದು ಲಿಲಿನ ಕರ್ಕೊಂಡು ಹೋಗ್ತಾರೆ. ಲಿಲಿನ ಪೊಲೀಸ್ ಚೀಫ್ ಕ್ಲಿಂಟ್ ಹತ್ರ ಕರ್ಕೊಂಡ್ ಬಂದಾಗ ಇಲ್ಲಿರೋ ಮಿಸ್ಸಿಂಗ್ ಪೋಸ್ಟರ್ಸ್ ನ ನೋಡಿದಾಗ ಗೊತ್ತಾಯ್ತು ಮ್ಯಾಟಿ ಕಾಣೆ ಆದ್ಮೇಲೆ ತುಂಬಾನೇ ಮಕ್ಕಳು ನಾಪತ್ತೆ ಆಗಿದ್ದಾರೆ. ಇನ್ನೂ ಸಿಕ್ಕಿಲ್ಲ, ಅಂದ್ರೆ ಇಟ್ ತುಂಬಾನೇ ಮಕ್ಕಳನ್ನ ಕೊಂದು ಆಗ್ಲೇ ಸೇವಿಸಿದೆ. ನಾಪತ್ತೆ ಆಗಿದ್ದಾರೆ
ಅಂತ ಪೊಲೀಸ್ ಅವರು ಅನ್ಕೊಂಡಿದ್ದಾರೆ ಅಷ್ಟೇ. ಈಗ ಲಿಲಿಗೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಿದ್ದಾರೆ, ಆ ಥಿಯೇಟರ್ ಅಲ್ಲಿ ಅವತ್ತು ಇನ್ನ ಯಾರಿದ್ರು ಹೇಳು ಅಂದಾಗ ಯಾರು ಇರ್ಲಿಲ್ಲ, ಹ್ಯಾಂಕ್ ಅವರು ಕೂಡ ಇರ್ಲಿಲ್ಲ ಅಂತ ಹೇಳ್ತಾಳೆ. ಇದಕ್ಕೆ ಕ್ಲಿಂಟ್, ಆಯ್ತು ನೀನು ಹೀಗೆ ಹೇಳೋದಾದ್ರೆ ಏನಾಗುತ್ತೆ ಗೊತ್ತಾ, ಜನ ಮಾತಾಡ್ಕೊಂತ ಇದ್ದಾರೆ ನಿನ್ನ ತಂದೆ ಸಾವನ್ನಪ್ಪಿದ ನಂತರ ಮಾನಸಿಕ ಸ್ಥಿತಿ ಸರಿ ಇರ್ಲಿಲ್ಲ ಅಂತ ಜುನಿಪರ್ ಹಿಲ್ ಮೆಂಟಲ್ ಹಾಸ್ಪಿಟಲ್ಗೆ ಕಳ್ಸಿದ್ರು. ಹೀಗಿದ್ದಾಗ ನೀನ್ ಒಬ್ಳೆ ಆ ಥಿಯೇಟರ್ ಇಂದ ಬದುಕಿ ಬಂದಿದ್ದು, ಅಲ್ಲಿ ಏನ್ ನಡೀತು ಅಂತ ನೋಡ್ದವಳು ನೀನ್ ಒಬ್ಳೆ ಅಂತ ಆದ್ರೆ ನೀನೇ ಸಸ್ಪೆಕ್ಟ್ ಆಗ್ತೀಯಾ, ನೀನೇ ಮಾನಸಿಕ ಸ್ಥಿರತೆಯನ್ನ ಕಳ್ಕೊಂಡು ಕೊಲೆ ಮಾಡಿದ್ಯಾ ಅಂತ ತುಂಬಾ ಜನ ಮಾತಾಡ್ಕೊಂತಿದ್ದಾರೆ. ಅದಕ್ಕೆ ಜುನಿಪರ್ ಹಿಲ್ ಮೆಂಟಲ್ ಹಾಸ್ಪಿಟಲ್ಗೆ ಮತ್ತೆ ನಿನ್ನನ್ನ ಕಳ್ಸಿ ಸ್ವಲ್ಪ ದಿನ ಟ್ರೀಟ್ಮೆಂಟ್ ಕೊಡ್ಸೋಣ ಅನ್ಕೊಂಡಿದೀವಿ ಅಂತಿದ್ದಂಗೆ ಅಲ್ಲಿಗೆ ಮಾತ್ರ ಬೇಡ ಅಂತ ಅಳೋಕೆ ಶುರು ಮಾಡ್ತಾಳೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ ಕ್ಲಿಂಟ್, ಆಯ್ತು ನಿನ್ನನ್ನ ಎಲ್ಲಿಗೂ ಕಳ್ಸಲ್ಲ, ಆದ್ರೆ ಹ್ಯಾಂಕ್ ಅಲ್ಲಿದ್ದ ಅಂತ ಹೇಳ್ತೀಯ ಅಂದಾಗ ಈಗ ಇವಳಿಗೆ ಎರಡು ಆಪ್ಷನ್ ಅಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹೇಗೋ ತುಂಬಾನೇ ಯೋಚನೆ ಮಾಡಿ ಕೊನೆಗೂ ಹೌದು ಹ್ಯಾಂಕೆ ಕೊಲೆ ಮಾಡಿದ್ದು ಅಂತ ಹೇಳ್ತಿದ್ದಂಗೆ ಈ ಹೇಳಿಕೆನ ದಾಖಲೆ ಮಾಡ್ಕೊಂಡು ಹ್ಯಾಂಕ್ ಮೇಲೆ ಕೇಸ್ ಹಾಕಿ ತಕ್ಷಣ ಅರೆಸ್ಟ್ ಮಾಡ್ತಾರೆ. ರಾನಿ ಮತ್ತೆ ಅಜ್ಜಿ ಇಬ್ರು ತುಂಬಾನೇ ಅಳ್ತಾರೆ. ಈ ಕೆಲಸ ಲಿಲಿದೆ ಅಂತ ಗೊತ್ತಾಗಿ ರಾನಿ ಅವಳ ಮನೆ ಹತ್ರ ಬಂದು, ನಿನಗೆ ನಮ್ಮಪ್ಪ ಏನು ಮಾಡ್ಲಿಲ್ಲ ಅಂತ ಗೊತ್ತಿದ್ರು ಕೂಡ ಅವರನ್ನ ಯಾಕೆ ತಗ್ಲಾಕ್ಸ್ದೆ, ಈಗ್ಲಾದ್ರೂ ನೀನು ಸತ್ಯ ಯಾಕೆ ಹೇಳಿಲ್ಲ ಅಂತ ಕೇಳಿದಾಗ ಲಿಲಿ ಅವರ ಅಮ್ಮ ಇವಳಿಗೆ ಬೈದು ಕಳಿಸ್ತಾರೆ. ಮನೆಯ ಹೊರಗೆ ನಿಂತ್ಕೊಂಡು ರಾನಿ ಎಲ್ಲರನ್ನ ಸಾಯಿಸಿದ್ದು ಮ್ಯೂಟೆಂಟ್ ಮಗು ಅಂತ ನನಗೇನೆ ನೀನು ಹೇಳಿದ್ಯಾ, ಪೊಲೀಸ್ ಅವ್ರಿಗೆ ಯಾಕೆ ಸುಳ್ಳು ಹೇಳ್ದೆ ಅಂತ ತುಂಬಾನೇ ಅಳ್ತಿದ್ದಾಳೆ. ಅಂದ್ರೆ ಆ ಜುನಿಪರ್ ಹಿಲ್ ಮೆಂಟಲ್ ಹಾಸ್ಪಿಟಲ್ ಅಷ್ಟು ಭಯ ಪಡಿಸಿದೆ ಲಿಲಿನ. ಮುಂದಿನ ದಿನ ಲೆರಾಯ್ ಮಾಸ್ಟರ್ಸ್ ನ ಭೇಟಿ ಆಗೋಕೆ ಬಂದಾಗ ತನ್ನ ಹತ್ರ ಇದ್ದ ಮ್ಯಾಕರಾಪಿಯನ್ ಗನ್ ತಂದಿದ್ದಾನೆ. ಯಾಕಂದ್ರೆ ಅವನಿಗೆ ಡೌಟ್ ಬಂದಿದೆ ಅವತ್ ರಾತ್ರಿ ತನ್ನ ಮೇಲೆ ದಾಳಿ ಮಾಡಿದ್ದು ಇವನಲ್ಲ ಅಂತ. ಯಾಕೆ ಅಂದ್ರೆ ಈ ಮ್ಯಾಕರಾಪಿಯಂ ಗನ್ ನ ಹ್ಯಾಂಡಲ್ ಮಾಡೋದು ಮತ್ತೆ ಲೋಡ್ ಮಾಡೋದು ತುಂಬಾನೇ ಕಷ್ಟ. ತುಂಬಾನೇ ಟ್ರೈನ್ಡ್ ಆಗಿರೋ ಕೊರಿಯನ್ ಸೋಲ್ಜರ್ಸ್ ಅವರ ಕೈಯಲ್ಲೂ ಕೂಡ ಬೇಗ ಲೋಡ್ ಮಾಡೋಕೆ ಆಗಲ್ಲ. ಆದ್ರೆ ಅವತ್ತು ಲೆರಾಯ್ ಮೇಲೆ ಹಲ್ಲೆ ಮಾಡಿದಾಗ ಗನ್ ಹಿಡ್ಕೊಂಡಿದ್ದವನು 1 ಸೆಕೆಂಡ್ ಅಲ್ಲೇ ಗನ್ ನ ಫೈರ್ ಮಾಡೋಕೆ ರೆಡಿ ಮಾಡಿರ್ತಾನೆ. ಮಾಸ್ಟರ್ಸ್ ನ ರೆಕಾರ್ಡ್ ಮತ್ತೆ ಫೈಲ್ಸ್ ನ ಚೆಕ್ ಮಾಡಿದಾಗ ಲೆರಾಯ್ಗೆ ಗೊತ್ತಾಗಿದೆ ಸಾಧಾರಣವಾದ ಗನ್ ನ ಲೋಡ್ ಮಾಡೋಕು ಇವನ್ ಕೈಯಲ್ಲಿ ಆಗಲ್ಲ, ಕೈ ಕಾಲೆಲ್ಲ ಶೇಕ್ ಆಗುತ್ತೆ. ಅಂತದ್ರಲ್ಲಿ ಈ ಗನ್ನ ಲೋಡ್ ಮಾಡೋಕೆ ಇವನ್ ಕೈಯಲ್ಲಿ ಸಾಧ್ಯನೇ ಇಲ್ಲ. ಅಷ್ಟೇ ಅಲ್ಲದೆ ಲೆರಾಯ್ ಬೇಕು ಅಂತಾನೆ ಇವನು ಏರ್ ಫೋರ್ಸ್ ಅಲ್ಲಿ ಇದ್ದಾಗ ತುಂಬಾನೇ ತಪ್ಪುಗಳನ್ನ ಮಾಡಿರ್ತಾನೆ. ಅದನ್ನೆಲ್ಲ ಹೇಳಿ ನಿಮ್ಮ ಅಮ್ಮ ನಿನ್ನ ನೋಡಿ ತುಂಬಾನೇ ಹೆಮ್ಮೆ ಪಡ್ತಿರ್ಬೇಕಲ್ವಾ ಅಂತ ತಮಾಷೆ ಮಾಡ್ತಾರೆ, ಬೇಕು ಅಂತಾನೆ. ಇವನ್ಗೆ ಕೋಪ ಬರೋ ಹಾಗೆ ಇವನ ತಾಯಿಯ ಬಗ್ಗೆ ಮಾತಾಡ್ತಿದ್ದಾಗ ಕೋಪದಲ್ಲಿ ಲೆರಾಯ್ಗೆ ಶೂಟ್ ಮಾಡೋಕೆ ಇಲ್ಲೇ ಇಟ್ಟಿದ್ದ ಮ್ಯಾಕ್ರಾಪಿಯಂ ಗನ್ ಎತ್ಕೊಂಡು ಲೋಡ್ ಮಾಡ್ತಿದ್ದಾನೆ. ಕೈ ಕಾಲೆಲ್ಲ ಶೇಕ್ ಆಗ್ತಿದೆ. ಲೋಡ್ ಮಾಡೋಕೆ ತುಂಬಾನೇ ಸಮಯ ತಗೊಂತಾ ಇದ್ದಾನೆ. ಲೆರಾಯ್ ಇಲ್ಲೇ ಮಲ್ಗಿ ಎದುರು ಕೂಡ ಇವನ್ ಕೈಯಲ್ಲಿ ಲೋಡ್ ಮಾಡೋಕ್ ಆಗಲ್ಲ ಅಂದ್ರೆ ಇವನು ಖಂಡಿತ ದಾಳಿ ಮಾಡೋಕೆ ಬಂದಿರ್ಲಿಲ್ಲ ಅಂತ ಗೊತ್ತಾಗಿ ಜನರಲ್ ಶಾ ಅವ್ರನ್ನ ಭೇಟಿ ಆಗೋಕೆ ಬರ್ತಾನೆ. ಲೆರಾಯ್ ಹೇಳ್ತಾನೆ, ಮಾಸ್ಟರ್ಸ್ ಯಾವುದೇ ತಪ್ಪು ಮಾಡಿಲ್ಲ, ನನ್ ಕಂಡ್ರೆ ಅವನಿಗೆ ಆಗದೆ ಇರ್ಬೋದು, ಆದ್ರೆ ಅವನು ನನ್ನ ಮೇಲೆ ದಾಳಿ ಮಾಡಿಲ್ಲ ಅಂದಾಗ ಒಂದು ಶಾಕಿಂಗ್ ವಿಷಯ ಜನರಲ್ ಶಾ ರಿವೀಲ್ ಮಾಡ್ತಾರೆ. ಏನಂದ್ರೆ ಲೆರಾಯ್ ಹೇಳಿದ್ದು ಸತ್ಯ, ಮಾಸ್ಟರ್ಸ್ ಇವನ ಮೇಲೆ ದಾಳಿ ಮಾಡಿರ್ಲಿಲ್ಲ. ಆ ಅಟ್ಯಾಕ್ ಒಂದು ಟೆಸ್ಟ್ ಆಗಿತ್ತು. ಲೆರಾಯ್ ನ ಟೆಸ್ಟ್ ಮಾಡ್ತಿದ್ರು ಜನರಲ್ ಶಾ. ಯಾವ ತರ ಟೆಸ್ಟ್ ಅಂದ್ರೆ ಇವನು ಎಷ್ಟು ಪ್ರಾಮಾಣಿಕ, ಎಷ್ಟು ಧೈರ್ಯವಂತ ಅಂತ. ಇವನನ್ನ ಕರೆಸ್ಕೊಂಡಿರೋದು ಯಾವ ಏರೋಪ್ಲೇನ್ ನ ಓಡಿಸೋಕು ಅಲ್ಲ, ಆ ಸೀಕ್ರೆಟ್ ಪ್ರಾಜೆಕ್ಟ್ ಅಲ್ಲಿ ಸೀಕ್ರೆಟ್ ಆಗಿ ಬಿಲ್ಡಿಂಗ್ ಅಲ್ಲಿ ರಿಸರ್ಚ್ ಮಾಡ್ತಿದಾರಲ್ಲ ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋಕೆ. ಕೊರಿಯನ್ ವಾರ್ ಅಲ್ಲಿ ಲೆರಾಯ್ ಇದ್ದಾಗ ತಲೆಗೆ ತುಂಬಾನೇ ಏಟಾಗಿ ಅಮಿಗ್ಡೆಲಾ ಅನ್ನೋ ಪಾರ್ಟ್ ಡ್ಯಾಮೇಜ್ ಆಗಿರುತ್ತೆ. ಡ್ಯಾಮೇಜ್ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಮನುಷ್ಯರಿಗೆ ಭಯ ಆಗಲ್ಲ, ಭಯನ ಪ್ರೋಸೆಸ್ ಮಾಡೋದು ಮೈಂಡ್ ಗೆ ತಡ ಆಗುತ್ತೆ. ಹಾಗಾಗಿ ಅವತ್ ರಾತ್ರಿ ಅಷ್ಟೆಲ್ಲ ಹೊಡಿಸ್ಕೊಂಡು ಶೂಟ್ ಮಾಡ್ತೀನಿ ಅಂದ್ರೂ ಕೂಡ ಆಯ್ತು ಮಾಡು ಅಂತಾರೆ. ಯಾವುದೇ ಸೀಕ್ರೆಟ್ ವಿಷಯ ಬಿಡ್ಕೊಡಲ್ಲ. ಇಂತ ಧೈರ್ಯವಂತನೇ ಆ ಸೀಕ್ರೆಟ್ ಪ್ರಾಜೆಕ್ಟ್ ಗೆ ಬೇಕಾಗಿರುತ್ತೆ. ಏನದು ಅಂತ ಎಕ್ಸ್ಪ್ಲೈನ್ ಮಾಡೋಕೆ ಕರ್ಕೊಂಡು ಹೋಗ್ತಾರೆ ಆ ಸೀಕ್ರೆಟ್ ಬಿಲ್ಡಿಂಗ್ ಗೆ. ಅದೇನ್ ಸೀಕ್ರೆಟ್ ಅಂತ ತಿಳ್ಕೊಳ್ಳೋಕು ಮುಂಚೆ ಲಿಲಿ ಕತೆ ಏನಾಯ್ತು ಅಂತ ನೋಡ್ಕೊಂಡ್ ಬರೋಣ. ಲಿಲಿ ಅವರ ಅಮ್ಮ ಚೀಟಿ ಬರ್ಕೊಟ್ಟು ಸೂಪರ್ ಮಾರ್ಕೆಟ್ ಗೆ ಕಳ್ಸಿದ್ದಾರೆ, ಇದನ್ನೆಲ್ಲ ತಗೊಂಡ್ ಬಾ ಅಂತ ಹೇಳಿ. ಲಿಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಬೇಕಾಗಿರೋದೆಲ್ಲ ತಗೋಬೇಕಾದ್ರೆ ಇಲ್ಲೇ ಕ್ಯಾಲುಮೆಟ್ ಅನ್ನೋ ಬೇಕಿಂಗ್ ಪೌಡರ್ ನ ಟಿನ್ ಗಳಿರೋದು ನೋಡಬಹುದು. ಇದರ ಮೇಲೆ ನೇಟಿವ್ ಅಮೆರಿಕನ್ ನ ಇಮೇಜ್ ಕೂಡ ಇದೆ. ಸೇಮ್ ಕಂಪನಿ ಸೇಮ್ ಕಲರ್ ನ ಬೇಕಿಂಗ್ ಪೌಡರ್ ಟಿನ್ ದ ಶೈನಿಂಗ್ ಮೂವಿಯಲ್ಲೂ ಒಂದೆರಡು ಕಡೆ ನೋಡ್ತೀವಿ. ಡಿಕ್ ಹ್ಯಾಲೋರನ್ ಅಡುಗೆ ಮನೆಯಲ್ಲಿ ಇದ್ದಾಗ ಮತ್ತೆ ಜಾಕ್ ಪ್ಯಾಂಟ್ರಿಯಲ್ಲಿ ಇದ್ದಾಗ. ಮೊದಲೇ ನಾನು ದ ಶೈನಿಂಗ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡಿದಿದ್ರೆ ಇನ್ನು ನೀಟಾಗಿ ಕನೆಕ್ಟ್ ಆಗೋದು ಸ್ನೇಹಿತರೆ. ಆದ್ರೆ ಏನ್ ಮಾಡೋದು, ಡೀಪ್ ಆಗಿ ಮೂವಿನ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಸ್ವಲ್ಪ ಜಾಸ್ತಿನೇ ಡೀಪ್ ಆಗಿ ಹೋಗಿದ್ದೀನಿ, ವಾಪಸ್ ಮೇಲೆ ಬರೋಕ್ ಆಗ್ತಿಲ್ಲ. ಒಂದು ಪ್ರಶ್ನೆಗೆ ಉತ್ತರ ಹುಡ್ಕೊಂಡು ಹೋದ್ರೆ ಇನ್ನಷ್ಟು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಅಷ್ಟು ಒಳ ಅರ್ಥ ಹಿಡನ್ ಡೀಟೇಲ್ಸ್ ಇದೆ. ಒಂದಿನ ಪೂರ್ತಿ ಕೇವಲ ರಿಸರ್ಚ್ ಗೆ ಕಳೆದಿದ್ದೀನಿ ಸ್ನೇಹಿತರೆ. 2-3 ದಿನದಿಂದ ಸ್ಕ್ರಿಪ್ಟ್ ಬರಿತಾ ಇದ್ದೀನಿ, ಇನ್ನೂ ಆಗಿಲ್ಲ. ಬರೀ ಕತೆ ಹೇಳೋದಾಗಿದ್ದಿದ್ರೆ ಒಂದೇ ದಿನದಲ್ಲಿ ವಿಡಿಯೋ ಮಾಡಬಹುದು ಸ್ನೇಹಿತರೆ, ಆದ್ರೆ ಲೇಟ್ ಆದ್ರೂ ಪರವಾಗಿಲ್ಲ, ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ಲಿಲಿ ಶಾಪಿಂಗ್ ಮಾಡ್ತಾ ಹೋಗ್ತಿದ್ದಾಗ ಪದೇ ಪದೇ ಹೋಗಿ ಜಾಗಕ್ಕೇನೆ ಬರ್ತಿದ್ದಾಳೆ. ಅದೇ ಕ್ಯಾಲುಮೆಟ್ ಅನ್ನೋ ಬೇಕಿಂಗ್ ಪೌಡರ್ ಇರೋ ಜಾಗಕ್ಕೇನೆ 2-3 ಸಲ ಬರ್ತಾಳೆ, ಇವಳಿಗೆನೆ ಗೊತ್ತಿಲ್ದಂಗೆ. ದ ಶೈನಿಂಗ್ ಮೂವಿಯಲ್ಲೂ ಅಷ್ಟೇ ಜಾಕ್ ನ ಮಗ ಡ್ಯಾನಿ ಸೈಕಲ್ ತುಳಿಬೇಕಾದ್ರೆ ಸುತ್ತಾಡ್ಕೊಂಡು ಒಂದೇ ಜಾಗಕ್ಕೆ ಪದೇ ಪದೇ ಬರ್ತಾನೆ. ಅದು ದೊಡ್ಡ ಕತೆ, ಶೈನಿಂಗ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಲಿಲಿಗೆ ಈ ರೀತಿ ಅನುಭವಗಳಾಗೋದ್ರ ಜೊತೆಗೆ ಇಲ್ಲೇ ಇದ್ದ ಬೇರೆಯವರೆಲ್ಲ ಇವಳ ಹಿಂದೆನೆ ಬರ್ತಿದ್ದಾರೆ, ಇಣುಕಿ ನೋಡ್ತಿದ್ದಾರೆ, ಕ್ರೀಪಿಯಾಗಿ ಸ್ಮೈಲ್ ಮಾಡ್ತಿದ್ದಾರೆ. ಒಂದ್ಸಲ ಅಂತೂ ಯಾರೋ ನೀನು ಇಲ್ಲಿರೋದೇ ಸರಿಯಲ್ಲ, ಜುನಿಪರ್ ಹಿಲ್ ಮೆಂಟಲ್ ಹಾಸ್ಪಿಟಲ್ ಗೆ ಹೋಗ್ಬೇಕು, ನಿನ್ ತಲೆ ಸರಿ ಇಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಹೀಗೆ ಟೆನ್ಷನ್ ಅಲ್ಲಿ ಮುಂದೆ ಬಂದಾಗ ಒಂದು ಕಾರ್ನ್ ಫ್ಲೆಕ್ಸ್ ನ ಬಾಕ್ಸ್ ಮೇಲೆ ಮ್ಯಾಟಿಯ ಚಿತ್ರ
ಇದೆ. ಹಾಗೆ ಕೆಳಗೆ ನೋಡಿದ್ರೆ ಸೂಜಿ, ಟೆಡಿ ಮತ್ತೆ ಫಿಲ್ ನ ಫೋಟೋ ಕೂಡ ಇದೆ. ನೋಡ್ತಿದ್ದಂಗೆ ಸೂಜಿ ಮತ್ತೆ ಟೆಡಿಯ ಮುಖ ಒಳ್ಳೆ ಕೊಳತೋಗಿರೋ ಶವ ಆದಂಗ ಆಗುತ್ತೆ. ಆದ್ರೆ ಮ್ಯಾಟಿ ಮತ್ತೆ ಫಿಲ್ ನ ಮುಖ ಏನೂ ಆಗಲ್ಲ. ಅಂದ್ರೆ ಅರ್ಥ ಅವ್ರಿನ್ನೂ ಬದುಕಿರ್ಬೋದಾ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಮ್ಯಾಟಿ ಮತ್ತೆ ಫಿಲ್ ಇನ್ನು ಬದುಕಿರ್ಬೋದೇನೋ, ಆದ್ರೆ ಫಿಲ್ ಥಿಯೇಟರ್ ಅಲ್ಲಿ ಸಾಯೋದು ನಾವು ಕಣ್ಣಾರೆ ನೋಡಿದೀವಿ. ನೋಡೋಣ ಮುಂದೆ ಏನಾದ್ರೂ ಗೊತ್ತಾಗುತ್ತಾ ಅಂತ. ಈಗ ನೋಡ್ತಿದ್ದಂಗೆ ಲಿಲಿಯಾ ಸುತ್ತ ರ್ಯಾಕ್ ಗಳು ಅಡ್ಡಕ್ಕೆ ಬಂದಾಗ ಯಾವ ದಿಕ್ಕಿನಿಂದನೂ ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ಎಲ್ಲಾ ರ್ಯಾಕ್ ಗಳಲ್ಲೂ ಇರೋದು ಪಿಕಲ್ ಬಾಟಲ್ ಗಳು ಮಾತ್ರ. ಒಂದು ಬಾಟಲ್ ಅಲ್ಲಿ ಕಟ್ಟಾಗಿರೋ ಇವಳ ತಂದೆಯ ಮುಖ ಇದೆ. ಇವನು ಹೇಳ್ತಾನೆ, ನಿನ್ ತಂದೆ ಬಂದಿದ್ದೀನಿ, ಒಂದು ಮುತ್ ಕೊಡ್ಬಾರ್ದ ಅಂತ. ಈ ರೀತಿ ಯಾಕೆ ಇಟ್ ಇವಳಿಗೆ ಕಾಣಿಸೋ ಹಾಗೆ ಮಾಡ್ತಿದೆ ಅಂದ್ರೆ, ಮೊದಲ ಎಪಿಸೋಡ್ ಅಲ್ಲೇ ನೋಡಿದೀವಿ, ಇವರ ಅಪ್ಪ ಪಿಕಲ್ ಫ್ಯಾಕ್ಟರಿಯಲ್ಲಿ ಮಷೀನ್ ಗೆ ಸಿಗಾಕೊಂಡು ಸಾವನ್ನಪ್ಪಿರ್ತಾರೆ. ಆದ್ರೆ ಜನ ಮಾತಾಡ್ಕೊಳ್ಳೋದು ಮಷೀನ್ ಇವರ ಅಪ್ಪನ ಬಾಡಿ ಪಾರ್ಟ್ಸ್ ನ ಪಿಕಲ್ ಅನ್ಕೊಂಡು ಪಿಕಲ್ ಬಾಟಲ್ಸ್ ಗೆ ತುಂಬಿಟ್ಟಿತ್ತು ಅಂತ. ಆ ರೀತಿ ಎಲ್ಲ ಆಗಿರ್ಲಿಲ್ಲ, ಜನ ಮಾತಾಡ್ಕೊಂತಿರ್ತಾರೆ ಅಷ್ಟೇ. ಇದರಿಂದ ಇವಳಿಗೆ ತುಂಬಾನೇ ದುಃಖ ಆಗಿರುತ್ತೆ. ಹಾಗಾಗಿ ಅದೇ ಇವಳಿಗೆ ಕಾಣಿಸ್ತಾ ಇರೋದು. ಗಾಬರಿಯಾಗಿ ಲಿಲಿ ಈ ಬಾಟಲ್ ನ ಹೊಡೆದಾಕ್ದಾಗ ಇವಳ ತಂದೆಯ ಬೇರೆ ಬೇರೆ ಬಾಡಿ ಪಾರ್ಟ್ಸ್ ಬೇರೆ ಬೇರೆ ಬಾಟಲ್ಸ್ ಅಲ್ಲಿ ಇದೆ. ಎಲ್ಲಾ ಬಾಟಲ್ಸ್ ಕೆಳಗೆ ಬಿದ್ದು ಒಡೆದು ಹೋಗಿ ಇವರ ಅಪ್ಪನ ತಲೆ, ಕೈ ಕಾಲೆಲ್ಲ ಹೇಗ್ ಬೇಕೋ ಹಾಗೆ ಜಾಯಿನ್ ಆಗುತ್ತೆ. ಮತ್ತೆ ಆಕ್ಟೋಪಸ್ ನ ಕೈಗಳ ತರ ಟೆಂಟಾಕಲ್ಸ್ ಎಲ್ಲ ಬರುತ್ತೆ. ಹೆದರ್ಕೊಂಡು ಕೆಳಗೆ ಬಿದ್ದಿದ್ದ ಲಿಲಿಯನ್ನ ಒಂದು ಟೆಂಟಾಕಲ್ ಹಿಡ್ಕೊಂಡಿದೆ. ಇವರ ಅಪ್ಪನ್ ಬಾಡಿ ಪಾರ್ಟ್ಸ್ ಎಲ್ಲ ಇವಳ ಹತ್ರ ತೆಳ್ಕೊಂಡ್ ಬಂದು ನಿಮ್ಮ ಅಪ್ಪಂಗೆ ಮುತ್ಕೊಡಲ್ವಾ ಅಂತ ನೆಕ್ಕೋಕೆ ಹೋದಾಗ ಜೋರಾಗಿ ಕಿರ್ಚ್ಕೊಂತಾಳೆ. ಕಣ್ಮುಚ್ಚಿ ಕಣ್ಬಿಟ್ಟು ನೋಡಿದ್ರೆ ಯಾರು ಇಲ್ವೇ ಇಲ್ಲ, ಏನು ಆಗೇ ಇಲ್ಲ. ಸುಮ್ನೆ ಒಂದು ಪಿಕಲ್ ಬಾಟಲ್ ನ ಹೊಡೆದಾಕಿದ್ದಾಳೆ ಅಷ್ಟೇ ಅಂತ ಜನರು ಅನ್ಕೊಂಡು ಇವಳು ಮೆಂಟಲ್ ಆಗಿದ್ದಾಳೆ ಅಂತ ಇವಳ ತಾಯಿಗೆ ಹೇಳ್ತಾರೆ. ಇವರ ಅಮ್ಮಂಗೆ ಇವಳು ಹೇಳೋದಕ್ಕಿಂತ ಜನ ಹೇಳೋದೇ ಮುಖ್ಯ. ಅದಕ್ಕೆ ಇವಳನ್ನ ಎಳ್ಕೊಂಡು ಹೋಗಿ ಜುನಿಪರ್ ಹಿಲ್ ಮೆಂಟಲ್ ಹಾಸ್ಪಿಟಲ್ ಗೆ ಬಿಟ್ಟು ಬರ್ತಾರೆ. ಬಕ್ರಾ ಸಿಕ್ಕುದ್ಲು ಅಂತ ಹಾಸ್ಪಿಟಲ್ ಅವರು ಸ್ಮೈಲ್ ಮಾಡ್ತಾ ಇವಳನ್ನ ಕರ್ಕೊಂಡು ಹೋಗ್ತಾರೆ. ಎಷ್ಟೇ ಹತ್ರು ಬೇಡ್ಕೊಂಡ್ರು ಕೂಡ ಇವಳನ್ನ ಬಿಡಲ್ಲ. ಇವಳು ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿದ್ದು ತಪ್ಪಲಿಲ್ಲ. ಪಾಪ ಹ್ಯಾಂಕ್ ಅವ್ರನ್ನ ಕೂಡ ಜೈಲ್ಗೆ ಕಳಿಸಿದ್ಲು. ಇನ್ನೊಂದ್ ಕಡೆ ಮಿಲಿಟರಿ ಬೇಸ್ ಅಲ್ಲಿ ಇರೋ ಆ ಸೀಕ್ರೆಟ್ ನಡೀತಾ ಇರೋ ಜಾಗಕ್ಕೆ ಜನರಲ್ ಶಾ ಲೆರಾಯ್ ನ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಗುಂಡಿಯಾಗಿತಾ ಇದಾರಲ್ಲ, ಆ ಜಾಗದಲ್ಲಿ ಸಿಕ್ಕಿರೋ ವಸ್ತುಗಳನ್ನ ಚೆಕ್ ಮಾಡ್ತಿದ್ದಾರೆ. ಇಲ್ಲಿ ಸ್ಪೋರ್ಟ್ಸ್ ಬಟ್ಟೆ ಕೂಡ ಸಿಕ್ಕಿರೋದು ನೋಡಬಹುದು. ಶಾ ಹೇಳ್ತಾರೆ, ಈ ಸೋವಿಯತ್ ಯೂನಿಯನ್ ಅವರು ಮತ್ತೆ ಕ್ಯೂಬಾ ದೇಶದವರು ಕೃಷಿಗೆ ಸಂಬಂಧಿಸಿದ ಸಭೆ ಅಂತ ಹೇಳಿ ಸೇರಿ ಯುಎಸ್ ನ ಟಾರ್ಗೆಟ್ ಮಾಡಿ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ನ ಸೆಟ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಇದರಿಂದ ನಮ್ಮ ದೇಶವನ್ನ ಕಾಪಾಡೋಕೆ ಇರೋದೊಂದೇ ಭರವಸೆ, ಅದನ್ನೇ ನಾವು ಹುಡುಕ್ತಾ ಇದೀವಿ. ಆ ಕಡೆಯಿಂದ ಒಂದು ಮಿಸೈಲ್ ಫೈರ್ ಆಗೋ ಅಷ್ಟರಲ್ಲಿ ನಾವೇ ಈ ಕೋಲ್ಡ್ ವಾರ್ ನ ಗೆದ್ದಿರ್ಬೇಕು. ಅದಕ್ಕೆ ಒಂದು ವೆಪನ್ ನ ಹುಡುಕ್ತಾ ಇದೀವಿ. ಅದು ತುಂಬಾನೇ ವರ್ಷಗಳ ಹಿಂದೆನೆ ಡೆರ್ರಿಗೆ ಬಂದು ಭೂಮಿಯ ಒಳಗೆ ಅಡಗಿದೆ. ಆ ವೆಪನ್ ಗೆ ಶತ್ರುಗಳನ್ನ ದುರ್ಬಲವಾಗಿಸುವಂತ ಭಯ ಹುಟ್ಟಿಸೋ ಶಕ್ತಿ ಇದೆ. ಅದಕ್ಕೆ ಆ ವೆಪನ್ ನಮ್ಮ ವಶಪಡಿಸ್ಕೊಳ್ಳೋಕೆ ಭಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋ ನೀನು ಬೇಕು ಅಂದಾಗ, ಯಾವ್ದ್ ಸರ್ ಆ ವೆಪನ್, ಮಷೀನ್ ಏನು ಅಂತ ಕೇಳ್ತಾನೆ ಲೆರಾಯ್. ಏನು ಅಂತ ನಮಗೂ ಗೊತ್ತಿಲ್ಲ, ಎಲ್ಲಿಂದ ಬಂದಿದೆ, ಅದು ಮಷೀನ, ವಸ್ತುನ ಅಥವಾ ಯಾವ್ದಾದ್ರು ಒಂದು ಜೀವಿನ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏಲಿಯನ್ ಮತ್ತೆ ದೆವ್ವನೂ ಆಗಿರ್ಬೋದು ಅಂತ ಗೆಸ್ಸೇ ಮಾಡಿಲ್ಲ ಇವರು. ಆದ್ರೆ ಸೀರೀಸ್ ನೋಡ್ತಿರೋ ನಮ್ಗೇನೆ ಬಾಯ್ಗ್ ಬರುತ್ತೆ ಸ್ನೇಹಿತರೆ. ಯಾಕಂದ್ರೆ ಅವರು ಇಟ್ ನ ವೆಪನ್ ರೀತಿ ಬಳಸೋಕೆ ನೋಡ್ತಿದ್ದಾರೆ. ಇಟ್ ಎಲ್ಲಿದೆ ಅಂತ ಲೊಕೇಟ್ ಮಾಡಿರೋದು ಶೈನ್ ಮಾಡೋ ಶಕ್ತಿ ಇರೋ ಡಿಕ್. ಇಟ್ ಸಿಕ್ಕಿದಾಗ ರಿಟ್ರೀವ್ ಮಾಡೋಕೆ ಭಯಾನೇ ಇಲ್ದೇ ಇರೋ ಲೆರಾಯ್ ಬೇಕಂತೆ. ಭಯ ಏನೋ ಆಗಲ್ಲ, ಓಕೆ, ಆದ್ರೆ ಇಟ್ ಕೋಪದಲ್ಲಿ ಡೈರೆಕ್ಟ್ ಆಗಿ ಇವನನ್ನ ಬಾಯ್ಗ್ ಹಾಕೊಂಡ್ರೆ ಕಷ್ಟ. ಎಪಿಸೋಡ್ 1 ನ ಕೊನೆಯಲ್ಲೇ ಫಿಲ್ ಸಾಯೋಕ್ಕೂ ಮುಂಚೆ ಕೊನೆಯದಾಗಿ ಹೇಳಿದಿದ್ದು ಆ ಮಿಲಿಟರಿ ಬೇಸ್ ಅಲ್ಲಿ ಸೀಕ್ರೆಟ್ ಬಿಲ್ಡಿಂಗ್ ಅಲ್ಲಿ ಮ್ಯೂಟೆಂಟ್ ಬೇಬಿನ ಮಾಡಿದ್ದಾರೆ ಅಂತ. ಆದ್ರೆ ಇಲ್ಲ ಪಾಪ, ಇವರು ಅಂತ ತಪ್ಪು ಕೆಲಸ ಎಲ್ಲ ಮಾಡ್ತಿಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ಕೆಲಸ ಮಾಡ್ತಿದ್ದಾರೆ. ಯಮುಂಗೇನೆ ಫೋನ್ ಮಾಡಿ ಕರ್ಸ್ಕೊಂತಾ ಇದ್ದಾರೆ. ಈಗ ಇವ್ರಿಗೆ ಸಿಕ್ತಿರೋ ವಸ್ತುಗಳೆಲ್ಲ ಇಟ್ ಜಮಾನದ ಹಿಂದೆ ಸಾಯಿಸಿರೋ ಜನರಿಗೆ ಸಂಬಂಧಿಸಿದ ವಸ್ತುಗಳು. ಅಂದ್ರೆ ಇಟ್ ಜನರನ್ನ ಸಾಯಿಸಿ ಅವರ ದೇಹವನ್ನ ತಿನ್ನೋದು, ಅವರ ಸಾಮಾನ್ಗಳನ್ನಲ್ಲ, ಅಂದ್ರೆ ಬಟ್ಟೆ ಆ ರೀತಿ ವಸ್ತುಗಳಲ್ಲ. ಹಾಗಾಗಿ ಆ ವಸ್ತುಗಳು ಎಲ್ಲಿ ಸಿಗುತ್ತೋ ಅಲ್ಲೇ ಇಟ್ಟಿರುತ್ತೆ ಅಂತ ನಂಬಿದರೆ ಗುಂಡಿ ತೆಗಿತಾ ಇದ್ದಾರೆ. ಈಗ ಕಲ್ನಲ್ ಫುಲ್ಲರ್ ಮತ್ತೆ ಡಿಕ್ ಬಂದು ಇನ್ನೊಂದೇನೋ ಸಿಕ್ಕಿದೆ ಬೇಗ ಬನ್ನಿ ಅಂತ ಕರೆದಾಗ ಶಾ ಲೆರಾಯ್ ನ ಕೂಡ ಗುಂಡಿ ಆಗಿತಾ ಇರೋ ಜಾಗಕ್ಕೆ ಕರ್ಕೊಂಡ್ ಬಂದಾಗ ಗುಂಡಿಯಿಂದ ಒಂದು ಕಾರ್ನ ಹೊರಗೆ ತೆಗಿತಾ ಇದ್ದಾರೆ. ನೋಡೋಕೆ 1930 ಸ್ಟೈಲ್ ಅಲ್ಲಿ ಕಾರ್ ಡಿಸೈನ್ ಇದೆ. ಒಳಗೆ ಒಂದಷ್ಟು ಜನರ ಡೆಡ್ ಬಾಡಿಗಳಿದೆ, ಅಲ್ಲ ಅಸ್ಥಿ ಪಂಜರಗಳಿದೆ. ಕೈಯಲ್ಲಿ ಗನ್ಗಳಿರೋದು, ಹಾಕಿರೋ ಬಟ್ಟೆ 1930 ಸ್ಟೈಲ್ ಅಲ್ಲಿ ಕಾರ್ ಎಲ್ಲ ಇರೋದು ನೋಡಿದ್ರೆ ಇವರು ಬೇರೆ ಯಾರು ಅಲ್ಲ. ಇಂಟ್ರೋ ಅಲ್ಲಿ ಡೀಟೇಲ್ಸ್ ಹೇಳ್ಬೇಕಾದ್ರೆ ಬ್ರಾಡ್ಲಿ ಗ್ಯಾಂಗ್ ಬಗ್ಗೆ ಹೇಳಿದ್ನಲ್ಲ, ಆ ಗ್ಯಾಂಗ್ ಅವರೇ ಇಲ್ಲಿರೋದು ನೋಡಿ, ಬದುಕಿಲ್ಲ ಅಷ್ಟೇ. 1935ರಲ್ಲಿ ಇವರನ್ನ ಸಾಯಿಸೋದು ಸೀಸನ್ 2 ಅಲ್ಲಿ ತೋರಿಸ್ತಾರೆ ಮೋಸ್ಟ್ಲಿ. ನಾವು ಸದ್ಯಕ್ಕೆ ಎಪಿಸೋಡ್ 3ಗೆ ವೇಟ್ ಮಾಡೋಣ. ಕತೆ ಬರ್ತಾ ಬರ್ತಾ ತುಂಬಾನೇ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಸ್ನೇಹಿತರೆ. ಆದ್ರೆ ಏನ್ ಮಾಡೋದು, ವಾರಕ್ಕೊಂದು ಎಪಿಸೋಡ್ ಬರ್ತಾ ಇರೋದ್ರಿಂದ ವೇಟ್ ಮಾಡ್ಲೇಬೇಕು. ಮುಂದಿನ ಎಪಿಸೋಡ್ ಬರೋಕೆ ಇನ್ನೊಂದು ವಾರ ಆಗುತ್ತೆ. ಬರ್ತಿದ್ದಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.